ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಾಹು ಗ್ರಹರ ಬಗ್ಗೆ ಸ್ವಲ್ಪ ಮಾಹಿತಿನ ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿವಸ ಗುರುವಿನ ದೃಷ್ಟಿ ಬಿದ್ದಿತ್ತಲ್ವಾ, ಸೊ ಖಂಡಿತವಾಗ್ಲೂ ಗುರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ರಾಹುಗೆ. ಬಟ್ ಈಗ ರಾಹು ಕಂಪ್ಲೀಟ್ ಆಗಿ ಅವ್ರದ್ದು ಪವರ್ ಅವ್ರ ಹತ್ರನೇ ಇದೆ. ಸೊ ಹಾಗಾಗಿ ಆಲ್ರೆಡಿ ಎಫೆಕ್ಟ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಬಟ್ ಆದರೂ ಸಹ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತೀರಾ ಅಥವಾ ಈ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಸೊ ನಿಮಗೆ ಈ ಮಾಹಿತಿ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಲಗ್ನಗಳ ಪ್ರಕಾರ ತಗೊಳ್ಳಿ, ರಾಶಿ ಪ್ರಕಾರ ತಗೋಬೇಡಿ ಒಂದು. ಸೊ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಈಗ ಜುಪಿಟರ್ ಇನ್ನೇನು ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಗುರು ದೃಷ್ಟಿ ಇರೋವರೆಗೂ ರಾಹು ಕಂಟ್ರೋಲ್ ಅಲ್ಲಿ ಇದ್ರು. ಬಟ್ ಈಗ ಕಂಪ್ಲೀಟ್ ಅವ್ರದ್ದೇನೆ ಅಂಡರ್ ಅಲ್ಲಿ ಇರೋದ್ರಿಂದ ತುಂಬಾನೇ ವಿಶೇಷವಾದಂತಹ ಘಟನೆಗಳು ಗೋಚಾರದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಗೆಟ್ ರೆಡಿ ಫಾರ್ ದ ಈವೆಂಟ್ಸ್. ಡನ್. ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ಸ್ ಕೂಡ ಅವಶ್ಯಕತೆ ಇರುತ್ತೆ. ಇಷ್ಟು ಎಫರ್ಟ್ ಹಾಕಿ ನಾನು ನಿಮಗೆ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಅದಕ್ಕೋಸ್ಕರ. ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ರಾಹು ದಶ, ಚಂದ್ರ ದಶ, ರಾಹು ಅಂತರ್ದಶಗಳು ಅಥವಾ ಪ್ರೆಸೆಂಟ್ ನಡೀತಾ ಇರುವಂತಹ ದಶ ಏನಾದ್ರು ಸೊ ನಿಮಗೆ ರಾಹುವಿನ ನಕ್ಷತ್ರದಲ್ಲಿ ಕೂತಿದ್ರೆ ತುಂಬಾನೇ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದರಲ್ಲೂ ಗುರು ದಶ ರಾಹು ಅಂತರ್ದಶ, ಸೂರ್ಯ ದಶ ರಾಹು ಅಂತರ್ದಶ, ಚಂದ್ರ ದಶ ರಾಹು ಅಂತರ್ದಶ, ದ ಮೋಸ್ಟ್ ವರ್ಸ್ಟ್ ಕಂಡೀಷನ್ ಚಂದ್ರದಶ ರಾಹು ಅಂತರ್ದಶ. ಸೊ ಈ ತರ ದಶಗಳು ನಡೀತಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಮೇಜರ್ ಪ್ರಾಬ್ಲಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮಾನಸಿಕ ನೆಮ್ಮದಿನ ಹಾಳು ಮಾಡ್ಬಿಡುತ್ತೆ ಈ ಒಂದು ರಾಹು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಮತ್ತೆ ಅನವಶ್ಯಕವಾದಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್. ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಸೊ ಈಗೇನು ರಾಹು ಎಕ್ಸ್ಟ್ರಾ ಟ್ರಾನ್ಸಿಟ್ ಆಗ್ತಾ ಇಲ್ಲ. 30ನೇ ತಾರೀಕು ಅವರು ಧನಿಷ್ಠ ನಕ್ಷತ್ರಕ್ಕೆ ಚೇಂಜ್ ಆಗ್ತಾರೆ. ಬಟ್ ನಾನು ಧನಿಷ್ಠ ನಕ್ಷತ್ರದ ಮಾತಾಡ್ತಿಲ್ಲ. ಈಗ ಗುರುಗ್ರಹರು ಇಲ್ಲಿದ್ರಲ್ವಾ, ಸೊ ಎಲ್ಲಿ ಮಿಥುನ ರಾಶಿಯಲ್ಲಿದ್ರು, ಅವ್ರದ್ದು ಆಸ್ಪೆಕ್ಟ್ ಆಗ್ತಾ ಇದ್ರು. ಈಗ ಈ ಪೀರಿಯಡ್ ನಮ್ಗೆ ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31 ತನಕ ಈಗ ರಾಹು ಕಂಪ್ಲೀಟ್ ಫ್ರೀ ಬರ್ಡ್ ಆಗಿರೋದ್ರಿಂದ ಅಥವಾ ಕಂಪ್ಲೀಟ್ ಆಗಿ ಅವ್ರದ್ದು ಅಂಡರ್ ಅಲ್ಲಿ ಯಾವುದೋ ಒಂದು ಗ್ರಹ ನೋಡ್ತಾ ಇಲ್ಲದೆ ಇರೋದ್ರಿಂದ ಸೊ ಇದು ನೋಡ್ಕೊಳ್ಳಿ ಒಂದು. ಎರಡನೇದು, ಜುಲೈ 13ನೇ ತಾರೀಕು ಶನಿ ವಕ್ರಿ ಆಗ್ತಾರೆ. ಇಲ್ಲಿರುವಂತಹ ಶನಿ ವಕ್ರ ಆದಾಗ ಹಿಂದಿನ ಮನೆಯ ಫಲಗಳು ಕೂಡ ಶುರುವಾಗುತ್ತೆ. ಅವಾಗ ಶನಿ ರಾಹು ಆಕ್ಟಿವೇಟ್ ಆಗುತ್ತೆ. ಸೊ ಆಲ್ರೆಡಿ ಕುಂಭರಾಶಿ, ಇವರು ಕಾರಕ ಯಾರು, ಶನಿ ಮತ್ತೆ ರಾಹು ಇಬ್ರು. ಈ ಪೀರಿಯಡ್ ಇದೆಯಲ್ಲ, ದ ಮೋಸ್ಟ್ ಡಿಫಿಕಲ್ಟಿ ಪೀರಿಯಡ್. ಶನಿ ವಕ್ರಿ ಆಗ್ತಾರಲ್ಲ ಆ ಪೀರಿಯಡ್ ಪ್ರತಿಯೊಬ್ಬರಿಗೂ. ಸೊ ಈ ದಶಗಳಲ್ಲಿರೋರ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಯಾವ ಲಗ್ನದವ್ರಿಗೆ ಸಡನ್ ಈವೆಂಟ್ಸ್ ತಿಳ್ಕೊಳ್ಳಿ, ಸಡನ್ ಈವೆಂಟ್ಸ್ ನಡೆಯುತ್ತೆ, ಡಿಲೇ ಇಲ್ಲ. ಸೊ ಏನಿದ್ರು ಇಮ್ಮಿಡಿಯೇಟ್ ಆಗಿ ಆಕ್ಟಿವೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಮೇಷ ಲಗ್ನದವ್ರಿಗೆ ತಗೊಳ್ಳೋಣ, ಹೇಗಿರಬಹುದು ಈ ಒಂದು ರಾಹುವಿನ ಪ್ರಭಾವ ಅಂತ ಹೇಳಿ. ಮೇಷ ಲಗ್ನದವರಿಗೆ 3ನೇ ಮನೆ ಮೇಲೆ ದೃಷ್ಟಿ, 5ನೇ ಮನೆ ಮೇಲೆ ದೃಷ್ಟಿ, ಹಾಗೆ 7ನೇ ಮನೆ ಮೇಲೆ ದೃಷ್ಟಿ, 11ನೇ ಮನೇಲಿ ಕೂತಿದೆ ಅಲ್ವಾ ರಾಹು. ಸೊ ಈಗ ಗುರುವಿನ ದೃಷ್ಟಿ ನಮ್ಗೆ ಎಂಡ್ ಆಯ್ತು. ಹಾಗಾಗಿ ಸಡನ್ ಆಗಿ ಬಟ್ ತಿಳ್ಕೊಳ್ಳಿ, ಈ ಪೀರಿಯಡ್ ಅಲ್ಲಿ ನಡೆಯುತ್ತಲ್ಲ ನಿಮಗೆ ಲೈಫುಗಳಲ್ಲಿ ಘಟನೆಗಳು, ಇದರಿಂದ ಮುಂದಿನ ದಿನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ದಶಾಭುಕ್ತಿಗಳು ಯಾರಿಗೆ ಚೆನ್ನಾಗಿಲ್ವೋ, ಜಾತಕದಲ್ಲಿ ಚಂದ್ರ ರಾಹು, ಚಂದ್ರ ಕೇತು, ಶನಿ ಚಂದ್ರ ಈ ತರ ಕಾಂಬಿನೇಷನ್ ಏನೇನಿದೆ, ಸಾಡೆ ಸಾತಿ ಪೀರಿಯಡ್ ಅಲ್ಲಿ ಇರುವಂತಹ ಕೆಲವೊಂದು ಮೀನರಾಶಿ ಪರ್ಸನ್ಸ್ ಆಗಿರಬಹುದು, ಅಥವಾ ದಶಗಳಲ್ಲಿ ದಶ ಏನಾದ್ರು 12ನೇ ಮನೆ ದಶ, 8ನೇ ಮನೆ ದಶ, 20 ವರ್ಷ ದಶ, ಶುಕ್ರ ದಶ ಈ ತರ ಬಂದಾಗ ಈ ಗೋಚಾರದಲ್ಲಿ ಒಂದ್ ತಿಂಗಳಲ್ಲಿ ಮಾಡೋ ಸಾಲ ಅಥವಾ ಒಂದ್ ತಿಂಗಳಲ್ಲಿ ತಗೊಳ್ಳೋ ನಿರ್ಧಾರಗಳು ಇಡೀ ಲೈಫ್ ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಹಾಗಾಗಿ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಾಹು ದಶ, ಚಂದ್ರ ದಶ, ಕೇತು ದಶ, ಅಥವಾ ಮೂನ್ ರಾಹು ಕಾಂಬಿನೇಷನ್ ಚಾರ್ಟ್ ಅಲ್ಲಿ, ಮೂನ್ ಸ್ಯಾಟರ್ನ್ ಕಾಂಬಿನೇಷನ್ ಚಾರ್ಟ್ ಅಲ್ಲಿ, ಮೂನ್ ಕೇತು ಕಾಂಬಿನೇಷನ್ ಚಾರ್ಟ್ ಅಲ್ಲಿ, ಅಥವಾ ನಡೀತಿರುವ ದಶ ಶುಕ್ರ ಮಹಾದಶ ಏನಾದ್ರು ಆಗಿದ್ರೆ, ಸೂರ್ಯ ಮಹಾದಶ ಏನಾದ್ರು ಆಗಿದ್ರೆ, ಶನಿ ದಶ ಏನಾದ್ರು ಆಗಿದ್ರೆ, ಅಂಡ್ ಇಲ್ಲಿ ಮೂನು ರಾಹು ಕೇತು ಎಲ್ಲ ತಗೊಂಡಿದೀವಿ. ಜುಪಿಟರ್ ಸೂರ್ಯ ಬಿಟ್ಟು ಇನ್ನೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ದಶಗಳಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಇವನ್ ದೋ ಮರ್ಕ್ಯುರಿ. ಬಿ ಕೇರ್ಫುಲ್. ಈ ಪೀರಿಯಡ್ ಫೇವರಬಲ್ ಇಲ್ಲ, ಸಡನ್ ಇವೆಂಟ್ಗಳಾಗುತ್ತೆ. ಅಂಡ್ ರಾಹು ಏನ್ ಮಾಡುತ್ತೆ ಗೊತ್ತಾ, ನಮ್ಗೆ
ಸೊ ಆ ಒಂದು ಪ್ರಭಾವನ ಜಾಸ್ತಿ ಮಾಡುತ್ತೆ. ಎಲ್ಲಿ ಕೂತ್ಕೊಂಡಿದ್ದಾರೋ ಆ ಮನೆಯ ತತ್ವನೂ ಜಾಸ್ತಿ ಮಾಡ್ತಾರೆ. ಹಾಗೆ ಎಲ್ಲಿ ನೋಡ್ತಿದ್ದಾರೋ ಆ ಮನೆ ತತ್ವನೂ ಜಾಸ್ತಿ ಮಾಡ್ತಾರೆ. ಯೂಶುವಲಿ ಏನ್ ಹೇಳ್ತಾರೆ, ರಾಹುಗೆ ದೃಷ್ಟಿ ಇಲ್ಲ ಛಾಯಾಗ್ರಹ ಅಂತ ಹೇಳ್ತಾರೆ. ಚಂದ್ರನ ನಾರ್ತ್ ನೋಡ್ ರಾಹು, ಸೌತ್ ನೋಡ್ ಕೇತು. ಹಾಗಾಗಿ ಸೊ ಇಲ್ಲಿ ತನಕ ದೃಷ್ಟಿಗಳು ವರ್ಕ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾಡಿನಲ್ಲಾಗಿರಬಹುದು, ವೇದಿಕಲ್ಲಾಗಿರಬಹುದು. ಸೊ ಖಂಡಿತ ಆಸ್ಪೆಕ್ಟ್‌ನ ತಗೊಳ್ಳಿ. ಸೊ ಇಟ್ ವಿಲ್ ಗಿವ್ ದ ಇಂಪ್ಯಾಕ್ಟ್. ಹಾಗಾಗಿ ಸೊ ಸಡನ್ ಆಗಿ ಮೂರನೇ ಮನೆ ಯಾರಾದ್ರೂ ಮೇಷ ಲಗ್ನದವರಿದ್ರೆ ತುಂಬಾ ನೇಮು ಫೇಮು ಸಡನ್ ಆಗಿ ರಾತ್ರೋರಾತ್ರಿ ಫೇಮಸ್ ಆಗ್ತಾರಲ್ವಾ ಅದು. ಬಟ್ ಅದು ಲಾಂಗ್ ಟರ್ಮ್ ಇರೋದಿಲ್ಲ. ಮೀಡಿಯಾ ರಿಲೇಟೆಡ್ ನೋಡ್ಕೊಳ್ಳಿ. ಪೇಪರ್ ವರ್ಕ್ ರಿಲೇಟೆಡ್ ಚೀಟಿಂಗ್ ಆಗುವ ಸಾಧ್ಯತೆಗಳು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಏನಾದ್ರೂ ಜನ್ಮ ಜಾತಕದ ಶನಿ ಇದ್ರೆ ನಿಮಗೆ ಸ್ವಲ್ಪ ಟಫ್ ಪೀರಿಯಡ್ ಇರುತ್ತೆ. ಯಾರಿಗೆ ಜನ್ಮ ಜಾತಕದಲ್ಲಿ ಶನಿ ಇರುವಂತಹವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಮೋಸ. ಹಾಗಾಗಿ ನೋಡ್ಕೊಳ್ಳಿ. ಹಾಗೆ 11ನೇ ಮನೆ ರಾಹು ಖಂಡಿತ ಗುರು ಆಸ್ಪೆಕ್ಟ್ ಮುಗೀತು. ಪಬ್ಲಿಕ್ ಅಲ್ಲಿ ಸೊ ಯಾರು ಕನೆಕ್ಟ್ ಆಗ್ತಾರೆ, ಗ್ರೂಪ್ಸ್ ಅಲ್ಲಿ ಯಾರು ಕನೆಕ್ಟ್ ಆಗ್ತಾರೆ ಅವರಿಂದ ವಿಪರೀತವಾದಂತಹ ಹಣ ಬರುವಂತಹ ಒಂದು ಆಸೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ಮಾಡಿದ್ರೆ 100 ಕೋಟಿ ಬರುತ್ತೆ, ಅಥವಾ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೆ 200 ಕೋಟಿ ಬರುತ್ತೆ ಅಂತ ಬರೀ ಆಶ್ವಾಸನೆಗಳು, ಅಥವಾ ನಿಮ್ಗೆ ಅದು ಫೇಕ್ ಇರುತ್ತೆ. ಸ್ವಲ್ಪ ಬಿ ಕೇರ್ಫುಲ್. ನೆಕ್ಸ್ಟ್ ಮಿಥುನ ಮೇಲೆ ಏನ್ ದೃಷ್ಟಿ ಹಾಕ್ತಿದ್ದಾರೆ ರಾಹು. ಸೊ ಖಂಡಿತವಾಗ್ಲೂ ಎ ರಿಲೇಟೆಡ್ ಆಗಿರಬಹುದು, ಇದರ ಎಲ್ಲಾ ರಿಲೇಟೆಡ್. ಸೊ ಸ್ವಲ್ಪ ಫೇಕ್. ಮೇ ಬಿ ಯಾವ್ದಾದ್ರು ಹೊಸದಾಗಿ ನೀವು ಅಡ್ಮಿಷನ್ ಆಗ್ತಾ ಇದ್ದೀರಾ ಕೋರ್ಸ್ಗಳನ್ನ ಕಲಿಯೋಕೆ, ಎ ಐ ರಿಲೇಟೆಡ್ ಆಗಿರಬಹುದು, ಟೆಕ್ನಿಕಲ್ ರಿಲೇಟೆಡ್ ಆಗಿರಬಹುದು, ಮೀಡಿಯಾ ರಿಲೇಟೆಡ್ ಆಗಿರಬಹುದು, ಆಕ್ಟಿಂಗ್. ಸೊ ಇದೆಲ್ಲವೂ ಇದ್ರೆ ಬಿ ಕೇರ್ಫುಲ್. ಹಾಗೆ ನಿಮ್ಗೆ 5ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇರೋದ್ರಿಂದ ರಾಹು, ಅಲ್ಲಿ ಕೇತು ಇದ್ದಾರೆ. ಕೇತು ಇದ್ರೂ ಸಹ ಈಗ ಇವ್ರು ಕಂಪ್ಲೀಟ್ ರಿಲೀಫ್ ಆಗಿರೋದ್ರಿಂದ ನಿಮ್ಮ ಮಕ್ಕಳ ಎಜುಕೇಶನ್ ಅಥವಾ ಮಕ್ಕಳಿಗೆ ಏನಾದರೂ ಈ ದಶಾ ನಡೀತಿದ್ರೆ ಅವ್ರ ಕಡೆ ಗಮನ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗುತ್ತೆ. ಫಿಫ್ತ್ ಹೌಸ್ನ ನಾವು ನೇಮು, ಫೇಮು, ಮನಿ, ಲವ್, ಅಫೇರ್ ಕಾಂಬಿನೇಷನ್. ಫಿಫ್ತ್ ಹೌಸ್ ಕೂಡ ಸೊ ಏನಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. 7th ಹೌಸ್ ಮೇಲೆ ಆಸ್ಪೆಕ್ಟ್ ಹಾಕಿರೋದ್ರಿಂದ ಶುಕ್ರ ರಾಹು ಡೆಫಿನೆಟ್ಲಿ ಯಾರು ಮೇಷದವ್ರು ಮದ್ವೆ ಆಗ್ತಾ ಇದ್ದೀರಾ, ಸೊ ಬಿ ಕೇರ್ಫುಲ್. ಮೇ ಬಿ ಈ ಪೀರಿಯಡ್ ಅಲ್ಲಿ ಮದ್ವೆಗಳು ಯಾರ್ಯಾರು ಗುರುವಿನ ದೃಷ್ಟಿ ಇಲ್ಲ, ಸೊ ಜನ್ಮ ಜಾತಕ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಆಲ್ರೆಡಿ ಮದ್ವೆ ಆಗಿರ್ಬೋದು ಹುಡುಗನಿಗೆ, ಮತ್ತೆ ಮದ್ವೆ ಮಾಡ್ಕೊಳ್ಳೋದು, ಅಥವಾ ಫೇಕ್ ಪ್ರಾಪರ್ಟಿ ಇಷ್ಟಿದೆ, ಎಜುಕೇಶನ್ ಈ ತರ ಇದೆ, ಸೊ ಇನ್ಕಮ್ ಇಷ್ಟಿದೆ, ಈ ತರ ಫೇಕ್ ಹೇಳಿರಬಹುದು. ಅಥವಾ ಕಾಸ್ಟ್, ರಾಹು ಕೂಡ ಅದರ್ ಕ್ಯಾಸ್ಟ್ ತಗೊಳ್ಳೋದ್ರಿಂದ ಕಾಸ್ಟ್ ಕೂಡ ನಿಮ್ಗೆ ಫೇಕ್ ಹೇಳಿರಬಹುದು. ಸೊ ಪ್ರತಿಯೊಂದನ್ನು ಬರುವಂತಹ ಸಾಧ್ಯತೆ ಇರುತ್ತೆ. ಬಿ ಕೇರ್ಫುಲ್. ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಹೊರ ರಾಜ್ಯ, ಹೊರ ದೇಶ, ಅಥವಾ ಅದರ್ ಕಲ್ಚರ್ ಇರುವಂತಹ ವ್ಯಕ್ತಿಗಳ ಕನೆಕ್ಟ್ ಆಗ್ಬೋದು. ಏನೇ ಡಿಸಿಷನ್ ತಗೊಳಕ್ ಮುಂಚೆ ಚಾರ್ಟ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಜ್ಯೋತಿಷದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಾಡಬೇಡಿ. ನಂಬಿಕೆ ಇದ್ರೆ, ಅದರಲ್ಲೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತಗೊಳ್ಳಿ. ಅದರ್ವೈಸ್ ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ಚೆನ್ನಾಗಿದೆ. ವಿಪರೀತ ಬಿಸ್ನೆಸ್ ಸಕ್ಸಸ್, ಪಬ್ಲಿಕ್ ಅಲ್ಲಿ ನೇಮು, ಫೇಮು, ಮನಿ, ಪವರು, ಸಡನ್ ಆಗಿ ಫೇಮಸ್ ಆಗ್ತಾ ಇದ್ದೀರಾ. ಯಾವ ವಿಚಾರವಾಗಿ ಫೇಮಸ್ ಆಗ್ತಾ ಇದ್ದೀರಾ? ನಿಮ್ಮ ಮಕ್ಕಳ ವಿಚಾರದಲ್ಲಿ ಫೇಮಸ್ ಆಗ್ತಾ ಇದ್ದೀರಾ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ವಿಚಾರದಲ್ಲಿ ಫೇಮಸ್ ಆಗ್ತಾ ಇದ್ದೀರಾ, 11ನೇ ಮನೆ ಪಬ್ಲಿಕ್ ಅಲ್ಲಿ ಫೇಮಸ್ ಆಗ್ತಾ ಇದ್ದೀರಾ, ಸೊ ಗಂಡ ಅಥವಾ ಹೆಂಡತಿ ವಿಚಾರವಾಗಿ ಫೇಮಸ್. ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಫೇಮಸ್, ಇದು ಒಳ್ಳೆ ರೀತಿನ ಕೆಟ್ಟದ ರೀತಿನ ಅಂತ ಹೇಳಿ. ಬಟ್ ಏನೇ ಆದ್ರೂ ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ದಯವಿಟ್ಟು ಅಲರ್ಟ್ ಆಗಿರಿ. ಸೊ ಇಲ್ಲ ಅಂತ ಹೇಳಿದ್ರೆ ಮೋಸ ಹೋಗುವ ಸಾಧ್ಯತೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಯಾರಾದ್ರೂ ನಡೆಸ್ತಿದ್ದೀರಾ, ಅಥವಾ ಸೊ ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು, ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ರಾಹು ಪೀರಿಯಡ್ ಆಗಿರೋದ್ರಿಂದ, ಸೊ ಈ ಒಂದು ಪೀರಿಯಡ್ ಅಲ್ಲಿ ರಾಹು ಅನ್ಕಂಟ್ರೋಲಬಲ್ ಇರೋದ್ರಿಂದ, ಸೊ ಅದನ್ನ ನಮಗೂ ಎಕ್ಸೆಸ್ ಆಫ್ ಡಿಸೈರ್ಸ್ ನ ಕ್ರಿಯೇಟ್ ಮಾಡೋದ್ರಿಂದ, ಸೊ ಖಂಡಿತವಾಗ್ಲೂ ಆಮೇಲೆ ಫ್ಯೂಚರ್ ಅಲ್ಲಿ ಫೀಲ್ ಆಗ್ತೀರಾ ಅಕ್ಟೋಬರ್ ಆದ್ಮೇಲೆ ಚೈನನ್ ಅವ್ರಿಗೆ ಹಣ ಕೊಡಿಸಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು, ಆ ಬಿಸ್ನೆಸ್ ಅವಶ್ಯಕತೆ ಇರ್ಲಿಲ್ಲ ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಈ ತರ ಥಾಟ್ಸ್ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಬಿ ಅಲರ್ಟ್ ಮೇಷದವರು. ನೆಕ್ಸ್ಟ್ ಋಷಭದವ್ರಿಗೆ 10ನೇ ಮನೆ ರಾಹು, 2ನೇ ಮನೆ ಮೇಲೆ ದೃಷ್ಟಿ, 4ನೇ ಮನೆ ಮೇಲೆ ದೃಷ್ಟಿ, 6ನೇ ಮನೆ ಮೇಲೆ ದೃಷ್ಟಿ. ಈ ಒಂದು ಪೀರಿಯಡ್ ಇದೆಯಲ್ಲ, ನೀವೇ ಯು ಆರ್ ದ ಕಿಂಗ್ ಮೇಕರ್ಸ್ ಆರ್ ಯು ಆರ್ ದ ಕಿಂಗ್ ಕ್ವೀನ್. ಸೊ ಕಂಪ್ಲೀಟ್ ನೀವ್ ಅಂದುಕೊಂಡಿದ್ದೆಲ್ಲ ಆಗುತ್ತೆ ನೋಡಿ. ಸೊ ದಶ ಚೆನ್ನಾಗಿದ್ರೆ ನೀವೇನ್ ಅಂದ್ಕೋತಾ ಇದ್ದೀರಾ ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್ ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದು 10ನೇ ಮನೆ ರಾಹು, ಪಬ್ಲಿಕ್ ಅಲ್ಲಿ ನೇಮು, ಫೇಮು, ಪವರ್, ಹ್ಯೂಜ್ ಫೇಮಸ್. ಈವನ್ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಈ ಪೀರಿಯಡ್ ಟೈಮ್ ಏನಿದೆ, ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ ಈ ಮಧ್ಯ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಆಗ್ತೀರಾ. ಅದು ಒಳ್ಳೆ ರೀತಿ ಅಂದ್ರೆ ನಿಮ್ ಚಾರ್ಟ್ ಮೇಲೆ ಒಳ್ಳೆ ರೀತಿ ಇದ್ರೆ ಆಗುತ್ತೆ. ಕೆಟ್ಟ ರೀತಿಯಲ್ಲಿ ಆಗಿದ್ರೆ ಚಾರ್ಟ್ ಅಲ್ಲಿ ಕೆಟ್ಟ ರೀತಿ ಇದ್ರೆ ಚಾರ್ಟ್ ಅಲ್ಲಿ ಆಗುತ್ತೆ. ಎಂಡ್ ಆಫ್ ದ ಡೇ ಜನ್ಮ ಜಾತಕ. ಹಣ, ಡೆಫಿನೆಟ್ಲಿ ಹಣ, ತುಂಬಾನೇ ಹಣ ಬರುವಂತಹ ಯೋಗ ತೋರಿಸ್ತಾ ಇದೆ. ಜನ್ಮ ಜಾತಕದಲ್ಲಿ D1 D9 ಅಲ್ಲಿ ಇದ್ರೆ
ಖಂಡಿತ ಇಲ್ಲೂ ಕೂಡ ನಿಮ್ಗೆ ಯೋಗ ಪ್ರಾಪ್ತಿ. ಎನಿವೆ ನಿಮ್ದು ಕೆಲಸದ ವಿಚಾರದಲ್ಲಿ ಸಡನ್ ಆಗಿ ಪ್ರಮೋಷನ್ ಆಗ್ಬೋದು, ನೇಮು, ಫೇಮು, ಪೋಸ್ಟ್ ಅಥವಾ ಟ್ರಾನ್ಸ್ಫರ್ ಆಗಬಹುದು. ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಕೋರ್ಟ್ ಕೇಸ್, ಲಿಟಿಗೇಷನ್ಸ್ ಇದ್ರೆ ವಿನ್ ಆಗ್ತೀರಾ. ಹೊಸದಾಗಿ ಪ್ರಾಪರ್ಟಿ ಏನಾದರೂ ಮಾಡಬೇಕು ಅಥವಾ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್ ಅಂತಾನೆ ಹೇಳಬಹುದು ದಶ ಚೆನ್ನಾಗಿದ್ರೆ. ದಶ ಚೆನ್ನಾಗಿಲ್ಲ ಅಂತ ಅಂದಾಗ ಹೆಲ್ತ್ ಇಶ್ಯೂಸ್, ಬಿಕಾಸ್ ಸಿಕ್ಸ್ತ್ ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಸ್ವಲ್ಪ ನೋಡ್ಕೊಳ್ಳಿ. ಅದರ್ವೈಸ್ ಎಲ್ಲ ಡಿಪಾರ್ಟ್ಮೆಂಟು ವೆರಿ ಗುಡ್. ಫೋರ್ತ್ ಹೌಸಲ್ಲಿ ಕೇತು ಇರೋದ್ರಿಂದ ಟ್ರಾವೆಲ್ ಮಾಡೋವಾಗ ಹುಷಾರು, ಡ್ರೈವಿಂಗ್ ಮಾಡೋವಾಗ ಹುಷಾರು, ಮತ್ತು ಮನೆ ರಿನೋವೇಷನ್ ಅಥವಾ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಬಿಲ್ಡರ್ಸು, ಈ ಥರ ಯಾರಾದರೂ ಇದ್ದೀರಾ ನೀವುಗಳು ಮಾತ್ರ ಸ್ವಲ್ಪ ಅಲರ್ಟ್ ಆಗಿರಿ. ಯಾವುದೇ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ತಗೋತೀರಾ, ಅಥವಾ ನೀವು ಯಾವುದಾದ್ರೂ ಮನೆ ಕನ್ಸ್ಟ್ರಕ್ಷನ್ಗೆ ಬೇರೆ ಯಾರಿಗಾದ್ರೂ ಕೊಡ್ತಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೋಸ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಇದೊಂದು ಎಕ್ಸ್ಟ್ರಾ ಪಾಯಿಂಟ್. ನೆಕ್ಸ್ಟ್, ಮಿಥುನ ಲಗ್ನದವ್ರಿಗೆ ಲಗ್ನದಲ್ಲಿದ್ದ ಗುರು ಮೂವ್ ಆದ್ರೂ ಈಗ ಲಗ್ನನ ರಾಹು ನೋಡ್ತಾ ಇದೆ. ಟೋಟಲಿ ಕನ್ಫ್ಯೂಷನ್ ಮೂಡಲ್ಲಿ ಇರ್ತೀರಾ. ಏನು ಡಿಸಿಷನ್ ತಗೋಬೇಕು ಖಂಡಿತ ಗೊತ್ತಿರೋದಿಲ್ಲ. ಲಗ್ನದಲ್ಲಿ ರಾಹು ಇದ್ರೆ ಯಾವಾಗಲೂ ಡಿಸಿಷನ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಆಸ್ಪೆಕ್ಟ್ ಬೇರೆ ಆಗ್ತಾ ಇದೆ. ಹಾಗಾಗಿ ಬಿ ಕೇರ್ಫುಲ್. 2ನೇ ಪಾಯಿಂಟು, 3ನೇ ಮನೆ ಮೇಲೆ ದೃಷ್ಟಿ, ಹಾಗೆ 5ನೇ ಮನೆ ಮೇಲೆ ದೃಷ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಡೇಟಿಂಗ್, ಚಾಟಿಂಗ್ ಅಥವಾ ಅನ್ವಾಂಟೆಡ್ ರಿಸ್ಕ್ ತಗೊಳ್ಳೋದು ತೋರಿಸ್ತಾ ಇದೆ. ಅದರಿಂದ ಲಾಸ್ ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಹ್ಯೂಜ್ ಟ್ರಾವೆಲ್ಸ್ ಮಾಡ್ತೀರಾ. ಯಾರಿಗಾದ್ರೂ ದಶ ನಡೀತಿದ್ರೆ, ನಾನು ಹೇಳಿರೋ ದಶಗಳು ರಾಹು ಟ್ರಾವೆಲ್ನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಅದು ವಿಪರೀತ ಖರ್ಚು. ತಲೆನೇ ಕೆಡ್ಸ್ಕೊಳ್ಳೋದೇ ಇಲ್ಲ. ಎಷ್ಟು 1 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ ಪರ್ ಡೇ, 2 ಡೇಗೆ ಅಂದ್ರೂ ಬಟ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಳ್ಳಿ. ಮತ್ತು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅಥವಾ ಹಿರಿಯರು, ನಿಮ್ಮ ಟೀಚರ್ಸ್ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಹಿರಿಯರಿಗೆ ಏರುಪೇರು, ಅದೊಂದು ಪಾಯಿಂಟ್ ತೋರಿಸ್ತಾ ಇದೆ. ಅದೊಂಚೂರು ನೋಡ್ಕೊಳ್ಳಿ. ಅದರ್ವೈಸ್ ಡೆಫಿನೆಟ್ಲಿ ಟ್ರಾವೆಲಿಂಗ್ಸ್ ಅಂತೂ ಕ್ಲಿಯರ್ ಆಗಿದೆ. ಟ್ರಾವೆಲ್ ಬಿಸ್ನೆಸ್ಸಲ್ಲಿರೋರಂತೂ ಎಕ್ಸಲೆಂಟ್ ಆಗಿದೆ. 5th ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಖಂಡಿತ ಬಿ ಕೇರ್ಫುಲ್. ಯಾವುದೇ ರೀತಿಯ ಪ್ರೀತಿ ಪ್ರೇಮದ ವಿಚಾರಗಳು, ಸ್ಪೆಕ್ಯುಲೇಷನ್, ಇನ್ವೆಸ್ಟ್ಮೆಂಟ್ ಖಂಡಿತ ಬೇಡ. ರಾಂಗ್ ಮಂತ್ರಗಳು, 5th ಹೌಸ್ ಮಂತ್ರಗಳಿಗೆ ಕಾರಕ. ರಾಂಗ್ ಮಂತ್ರಗಳನ್ನು ಆಕ್ಟಿವೇಟ್ ಮಾಡಬೇಡಿ, ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಪಿಕ್ಚರ್ಸ್, ನಿಮ್ಮ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ 3rd and 5th ಕನೆಕ್ಟ್ ಆಗಿದೆ. ಏನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಪರ್ಸನಲ್ ಪಿಕ್ಚರ್ಸ್ ಆಗಿರಬಹುದು, ಪ್ರೊಫೆಷನಲ್ ಪಿಕ್ಚರ್ಸ್ ಆಗಿರಬಹುದು, ಇದರಿಂದನೇ ನಿಮಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಬಿ ಕೇರ್ಫುಲ್. ಅದೊಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ಬರೋಣ. ಕರ್ಕಾಟಕ ಲಗ್ನದವರಿಗೆ ಅಷ್ಟಮದಲ್ಲಿ ರಾಹು. ಈಗ ಇನ್ನು ಕಂಪ್ಲೀಟ್ ಆಗಿ ಅವ್ರದ್ದೇ ಟೇಕ್ ಓವರ್ ಇರೋದ್ರಿಂದ ಹಾಗಾಗಿ 8th ಹೌಸ್ ರಾಹು 12ನೇ ಮನೆ ಮೇಲೆ ದೃಷ್ಟಿ ಹಾಕ್ತಿದ್ದಾರೆ. 4ನೇ ಮನೆ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ. ಟೋಟಲಿ ನಿಮ್ಮದು 4, 8, 2. ಈ ಒಂದು ಮನೆಗಳ ಒಂದು ಆಸ್ಪೆಕ್ಟ್ ಆಕ್ಟಿವೇಟ್ ಆಗಿದೆ. ಖಂಡಿತವಾಗ್ಲೂ ಸಡನ್ ಆಗಿ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು ತುಂಬ ಜನಕ್ಕೆ. ಸಡನ್ ಆಗಿ ಮದರ್ ಹೆಲ್ತಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ನಡೆಯೋ ಸಾಧ್ಯತೆ. ಅದರರ್ಥ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಸೈಕಾಲಜಿ ಇಶ್ಯೂಸ್ ಆಗಬಹುದು, ಅಥವಾ ಲೆಗ್ಸ್ ಪೇಯ್ನ್ ಪ್ರಾಬ್ಲಮ್ ಆಗ್ಬೋದು, ಚೆಸ್ಟ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ನಡೀತಾ ಇದೆ. ಗೆಟ್ ರೆಡಿ ಫಾರ್ ದಟ್. ಲಗ್ನದಲ್ಲಿ ಗುರು ಇದ್ದಾರೆ, ಇದನ್ನೆಲ್ಲ ನಿಭಾಯಿಸ್ತೀರಾ. ಆದರೆ ಆಗೋದಂತೂ ಆಗುತ್ತೆ, ಅದನ್ನ ತಡಿಲೇಬೇಕಲ್ವಾ. ಹಾಗಾಗಿ ಹಾಗೇನು 2ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರ ಖಂಡಿತವಾಗ್ಲೂ ಹಣ ಬರುತ್ತೆ. ನಿಮ್ಮ ಒಂದು ಯಾರಿಗಾದ್ರೂ ಪ್ರಾಪರ್ಟಿ ರಿಲೇಟೆಡ್, ತಾಯಿ ಅಥವಾ ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಬರಬೇಕು, ಈ ಪೀರಿಯಡಲ್ಲಿ ಬರುತ್ತೆ ನೋಡಿ. ರಾಹು 8th ಹೌಸು ಮೆಸ್ಸಿವ್. 8th ಹೌಸಲ್ಲಿ ಕೂತಿರುವಂತಹ ಪ್ಲಾನೆಟ್, ಇವೊಂದು ಅದು ಓನ್ ಹೌಸ್ ಕೂಡ ಕನ್ಸಿಡರ್ ಮಾಡ್ತೀವಿ. ಖಂಡಿತವಾಗ್ಲೂ ಪಬ್ಲಿಕ್ಕಿಂದ ಮೆಸ್ಸಿವ್ ಅಮೌಂಟ್ ಬರುತ್ತೆ. ಅದ್ರ ಜೊತೆಗೆ ಹಿಂದೆ ಯಾವುದಾದ್ರೂ ಸ್ಪೆಕ್ಯುಲೇಷನ್ ಇನ್ವೆಸ್ಟ್ ಮಾಡಿದ್ದೀರಾ, 12th ಹೌಸ್ ಕೂಡ ಅದಕ್ಕೆ ಹಾಕಿರೋದ್ರಿಂದ ಈಗ ಅಧಿಕ ಲಾಭ. ಅದು ಯಾವುದಾಗಿರ್ಬಹುದು, LICಗಳಾಗಿರ್ಬಹುದು, ಇನ್ಶೂರೆನ್ಸ್ಗಳಾಗಿರಬಹುದು, ಪಾಲಿಸೀಸ್ ಆಗಿರ್ಬೋದು, 8th ಹೌಸ್ ರಿಲೇಟೆಡ್ ಪೆಟ್ರೋಲ್ ಬಂಕ್ಸ್ ಆಗಿರಬಹುದು, ಮೈನಿಂಗ್ ಆಗಿರಬಹುದು. ತುಂಬಾ ಇನ್ವೆಸ್ಟ್ ಮಾಡಿ ಸ್ಟಕ್ ಆಗಿತ್ತು ಹಣ ಅಂದರೆ ಈಗ ಬರುತ್ತೆ. ಯಾರಿಗಾದ್ರೂ ಕೊಟ್ಟು ಸ್ಟಕ್ ಆಗಿದ್ರೂ ಹಣ ಈಗ ಬರೋ ಕಾಂಬಿನೇಷನ್ ಇದೆ. ನಿಮ್ಮ ಚಾರ್ಟ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಸಪೋರ್ಟಿಂಗ್ ಆಗಿದೆ. ಬಟ್ 8th ಹೌಸಲ್ಲಿರೋ ರಾಹು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆನ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಕರ್ಕದವ್ರು ಮಾತ್ರ ಇದರ ಸರ್ಜರಿ ಆಗಿರಬಹುದು, ರೀಸನ್ ಏನೇ ಇರಲಿ, ನಿಮಗೆ ಬೇಬಿಯಾಗಿ ಸರ್ಜರಿ ಆಗಬಹುದು ಅಥವಾ ನಾರ್ಮಲ್ ಆಕ್ಸಿಡೆಂಟ್ ಆಗಿ ಸರ್ಜರಿ ಆಗಬಹುದು. ಬಟ್ ಈವೆಂಟ್ ಅಂತೂ ನಡೆಯೋದು ನಿಜ ಇರೋದ್ರಿಂದ ಹೆಲ್ತ್ಗೆ ಹೆಚ್ಚು ಫೋಕಸ್ ಕೊಡಿ. ಚೆಸ್ಟ್ ರಿಲೇಟೆಡ್, ಬ್ರೀತಿಂಗ್ ರಿಲೇಟೆಡ್ ಸ್ವಲ್ಪ ಗಮನ ಕೊಡಿ. ಓವರ್ ಎಮೋಷ್ನಲ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಸಡನ್ ಆಗಿ ಫ್ಯಾಮಿಲಿನಲ್ಲಿ ಯಾವುದಾದ್ರು ಹಿರಿಯರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ತುಂಬ ಎಮೋಷ್ನಲ್ ಆಗಬಹುದು. ನೀವು ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ, ಲಾಂಗ್ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಕೆಲವೊಂದು ಹತ್ರ ಇಷ್ಟ ಇಲ್ಲ ಅಂದ್ರೂ ನೀವು ಹೋಗೋ ಪರಿಸ್ಥಿತಿ ತೋರಿಸ್ತಾ ಇದೆ. 2nd ಹೌಸ್ ಕೇತು ಬೇರೆ ಇರೋದ್ರಿಂದ ಫ್ಯಾಮಿಲಿನ ಡಿಟ್ಯಾಚ್ ಮಾಡ್ಬೋದು, ಓದೋಕ್ಕೆ ಬೇರೆ ಕಡೆ ಹೋಗ್ಬೋದು, ಕೆಲಸಕ್ಕೆ ಬೇರೆ ಕಡೆ ಹೋಗ್ಬೋದು. ಟೋಟಲಿ ಕೆಲವೊಂದ್ಸರಿ ಇಷ್ಟ ಇಲ್ಲದೇನೂ ಹೋಗುವ ಪರಿಸ್ಥಿತಿ ಇರೋದ್ರಿಂದ ಕ್ಲಿಯರಾಗಿ ನೋಡ್ಕೊಳ್ಳಿ.
ಅಂಡ್ ಹೈ ಪೋಸ್ಟಲ್ಲಿ ಏನಾದರೂ ಇದ್ರೆ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ದೇನೂ ನಿಮ್ಗೆ ಕಸಿವಿಸಿ ಆಗಬಹುದು. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಹೆಲ್ತ್ ಕಡೆ ಹೆಚ್ಚು ಗಮನ ಕೊಡಿ. ಮೆಟೀರಿಯಲಿಸ್ಟಿಕ್ ಆಗಿ ಪ್ರಾಪರ್ಟಿ ಬರ್ತಾ ಇದೆ. ತುಂಬಾ ದೊಡ್ಡ ಮಟ್ಟದ ಪ್ರಾಪರ್ಟಿ ಅಥವಾ ವೆಹಿಕಲ್ ಪರ್ಚೇಸ್ ಮಾಡೇ ಮಾಡ್ತೀರಾ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಥವಾ ಆ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ದಾರಿ ಅಂದ್ರೆ ಲಕ್ಸ್ ಆಕ್ಟಿವೇಟ್ ಆಗಿರುತ್ತೆ. ರಾಹು ಲಕ್ಕಿಂದ ಬರೋದಲ್ಲ, ಬಟ್ ಫೋರ್ತ್ ಹೌಸ್ ನೋಡ್ತಾ ಇದ್ದಾರೆ. ನ್ಯಾಚುರಲ್ ಲಿಬ್ರ ಅಲ್ವಾ, ಖಂಡಿತ. ಅಥವಾ ಮನೆಗೆ ಬೇಕಾದ ಲಕ್ಸುರಿ ಹೌಸ್ ನೀವೇನ್ ಪ್ಲಾನ್ ಮಾಡಿರ್ತೀರ, ಲಕ್ಸುರಿ ವೆಹಿಕಲ್, ಲಕ್ಸುರಿ ಹೌಸ್, ಲಕ್ಸುರಿ ಪ್ರಾಪರ್ಟೀಸ್, ಲ್ಯಾಂಡ್ ಅಂಡ್ ಪ್ರಾಪರ್ಟೀಸ್ ಕೂಡ ಬರುವ ಸಾಧ್ಯತೆ ಇದೆ. ಹಾಗೆ ಸೆಕೆಂಡ್ ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಹಣ ಬರುತ್ತೆ. ಬಟ್ ಹೀಗ್ ಬಂದು ಹೀಗ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವ ವಿಚಾರವಾಗಿ ಹಣ ಬರುತ್ತೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಸೊ ನೋಡ್ಕೊಳ್ಳಿ. ನಿನ್ನೆ ತಾನೇ 10 ಕೋಟಿ ಬಂತು, ಇವತ್ತು ಖಾಲಿ ಆಯ್ತು. ಅಥವಾ 10 ಕೋಟಿ ಬಂತು ಬಟ್ 1 ರೂಪಿನೂ ನೀವು ಯೂಸ್ ಮಾಡಿರಲ್ಲ. ಸೊ ಕಮಿಟ್ಮೆಂಟ್ಸ್. ಸೊ ಈ ತರ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಹಾಗಾಗಿ ನೋಡ್ಕೊಳ್ಳಿ. ಓನ್ಲಿ ಹೆಲ್ತ್ ಕಡೆ ಗಮನ ಕೊಡಿ. ಗ್ಯಾಸ್ಟ್ರಿಕ್ ಇಶ್ಯೂಸ್ ತುಂಬಾ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸರ್ಜರೀಸ್ ತೋರಿಸ್ತಾ ಇದೆ. ಇದೊಂದೇ ಮೈನಸ್ ಪಾಯಿಂಟ್. ರಿಮೈನಿಂಗ್ ಗುಡ್. ನೆಕ್ಸ್ಟ್ ಲಿಯೋಗೆ ಬರೋಣ. ಸೊ ಖಂಡಿತವಾಗ್ಲೂ ಅಷ್ಟಮದಲ್ಲಿ ಆಲ್ರೆಡಿ ಶನಿ ಇದ್ದಾರೆ ಸಿಂಹದವ್ರಿಗೆ. ಇದ್ರ ಜೊತೆಗೆ ಸಪ್ತಮದಲ್ಲಿರುವಂತಹ ರಾಹು, 12ನೇ ಮನೆ ಗುರು ಇದಾರಲ್ವಾ ಈಗ. ಸೊ ಹಾಗಾಗಿ ಬೇಡ ಅಂದ್ರೂ ವಿಪರೀತ ಖರ್ಚು, ಬೇಡ ಅಂದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ಟೋಟಲಿ ಇನ್ವೆಸ್ಟ್ಮೆಂಟ್ ಮಾತ್ರ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದರಿಂದ ಲಾಭ ಬರುತ್ತಾ? ಖಂಡಿತವಾಗ್ಲೂ ಇಲ್ಲಿ ನೋಡಿ, 11th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಷ್ಟು ಲಾಭ ಬರ್ತಾ ಇದೆ. ಹೇಳಿದ್ನಲ್ವಾ, 1 ರೂಪಿನೂ ನೀವು ಒಳ್ಳೆ ರೀತಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ದೇನೇ ಮನಿ ಮ್ಯಾನೇಜ್ಮೆಂಟ್ ಇದ್ರು ಎರಡೆರಡು ಸರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಅಂಡ್ 3ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇರೋದ್ರಿಂದ ಇವರು ಕೂಡ ತುಂಬಾ ಫೇಮಸ್ ಆಗ್ತಾರೆ. ಫೇಮಸ್ ಯಾವ ರೀತಿ ಆಗ್ತಾರೆ ಅನ್ನೋದೇ ಮುಖ್ಯ ಅಲ್ವಾ. ಕೆಲವ್ರು ನೋಡಿ, ಎಸ್ಪೆಷಲಿ 46 ಏಜ್ ಯಾರಿದ್ದೀರಾ ಇವ್ರುಗಳೇ ನೋಡಿ, 40 ಪ್ಲಸ್ 50 ಬಿಲೋ. ಒಂದ್ ಕಾಲದಲ್ಲಿ ತುಂಬಾ ಕಾರುಗಳಿತ್ತು, 10 ಕಾರ್ ಇತ್ತು, 5 ಕಾರ್ ಇತ್ತು, ತುಂಬಾ ಪ್ರಾಪರ್ಟಿ ಇತ್ತು. ಈಗ 1 ರೂಪಿನೂ ಇರಲ್ಲ, ಅಥವಾ ಪರಿಸ್ಥಿತಿ ಹಾಗಿರುತ್ತೆ. ಈ ತರ ಕೂಡ ಆಗ್ಬೋದು. 46 ಏಜ್ ಅಲ್ಲಿ ಇರೋರ್ಗಂತೂ ಸೊ ಡೆಫಿನೆಟ್ಲಿ ಒಂದ್ ಸ್ವಲ್ಪ ದಶ ಚೆನ್ನಾಗಿಲ್ಲ ಅಂದ್ರೆ ಇದೇ ನೆಗೆಟಿವ್ ಆಗುತ್ತೆ. ದಶ ಚೆನ್ನಾಗಿದ್ರೆ ಇದೇ ಗುಡ್ ಆಗುತ್ತೆ. ತುಂಬಾನೇ ಫೇಮಸ್, ಮೆಸ್ಸಿ ಫೇಮಸ್ ಆಗ್ತೀರಾ. ಯಾರ ವಿಚಾರ, ನಿಮ್ಮ ಹೆಂಡತಿ ಅಥವಾ ಗಂಡನ ಮೂಲಕ ಫೇಮಸ್ ಆಗ್ತೀರಾ, ಅಥವಾ ನಿಮ್ದು ಪಾರ್ಟ್ನರ್ಸ್ ಅಥವಾ ನಿಮ್ಮ ಎಕ್ಸಸ್, ಸೊ ಯಾರು ಇರ್ತಾರೆ ಇವರ ವಿಚಾರವಾಗಿ ಮೇ ಬಿ ಅವರೇನೋ ಅಚೀವ್ ಮಾಡಿರ್ಬೋದು, ಅಥವಾ ಅವ್ರಿಗೇನೋ ಗುಡ್ ಬ್ಯಾಡ್ ಏನಾದ್ರು ನಡೆದಿರಬಹುದು, ಡಿಪೆಂಡಿಂಗ್ ಆನ್ ಚಾರ್ಟ್ಸ್. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಫೇಮಸ್ ಆಗ್ತೀರಾ. ಅಷ್ಟಮದಲ್ಲಿರುವಂತಹ ಶನಿ ಒಳಗೆ ಆಲ್ರೆಡಿ ಪೇನ್ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಗೆ. ಸೊ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಕೇರ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಿ. ಲಗ್ನದಲ್ಲಿರುವ ಕೇತು ಖಂಡಿತವಾಗ್ಲೂ ಹೆಲ್ತ್ ಡಿಸ್ಟರ್ಬ್ ಮಾಡ್ತಾರೆ. ಅದೊಂಚೂರು ನೋಡ್ಕೊಳ್ಳಿ. ಡ್ರೈವಿಂಗ್ ಅಲ್ಲಿ ಜಸ್ಟ್ ಬಿ ಕೇರ್ಫುಲ್. ಎಜುಕೇಶನ್ಗೆ ರಾಹುಗೂ ಇಲ್ಲಿ ಸಂಬಂಧ ಇಲ್ಲ ಸದ್ಯಕ್ಕೆ. ಅವ್ರೇನು ನಿಮ್ಗೆ 5ನೇ ಮನೆ ನೋಡ್ತಾ ಇಲ್ಲ. ಸೊ ಎಜುಕೇಶನ್ ರಿಲೇಟೆಡ್ ಗುರು ಆಲ್ರೆಡಿ 12th ಅಲ್ಲಿ ಇರೋದ್ರಿಂದ ಅದರ್ ಕಂಟ್ರಿಗೆ ಹೋಗುವಂತಹ ಸಾಧ್ಯತೆ ಅಥವಾ ಚೇಂಜ್ ಆಫ್ ಪ್ಲೇಸ್, ಅದು ಗುರು ಗ್ರಹದ ಗೋಚಾರ ಫಲದಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ಕನ್ಯಾಗೆ ಬರೋಣ. 2ನೇ ಮನೆ ಮೇಲೆ ದೃಷ್ಟಿ, 12ನೇ ಮನೆ ಮೇಲೆ ದೃಷ್ಟಿ, 10ನೇ ಮನೆ ಮೇಲೆ ದೃಷ್ಟಿ, 6ನೇ ಮನೆ. ಸೊ ರಿಸರ್ಚ್ ಓರಿಯೆಂಟೆಡ್ ಯಾರ್ಯಾರು ಇದ್ದೀರಾ, ಡಾಕ್ಟರ್ಸ್ ಯಾರ್ಯಾರು ಇದ್ದೀರಾ, ಸೊ ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಾ, ಸೊ ಸಾಫ್ಟ್ವೇರ್ ಅನಾಲಿಟಿಕಲ್ ಯಾರ್ಯಾರು ಇದ್ದೀರಾ, ನಿಮ್ಗಳಿಗೆ ತುಂಬಾ ಚೆನ್ನಾಗಿದೆ. ಸಿ ಎ ರಿಲೇಟೆಡ್ ಇರೋರಿಗೆ ವಿನ್ನಿಂಗ್ ಓವರ್ ದ ಕಾಂಪಿಟೇಷನ್ಸ್, ಯಾವ್ದು ಎಕ್ಸಾಮ್ಸ್ ಇದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ದಶ ಚೆನ್ನಾಗಿದ್ರೆ ಗುಡ್ ರಿಸಲ್ಟ್. ಅಂಡ್ ಅನ್ಲಿಮಿಟೆಡ್ ಮನಿ ಅಂದ್ರೆ ಹೇಗೆ, ಕೆಲಸದಲ್ಲಿ ಪ್ರಮೋಷನ್ ಆಗಬಹುದು, ಅಥವಾ ನೀವು ಮಾಡುವಂತಹ ಡೈಲಿ ರುಟೀನ್ ವರ್ಕ್ ಅಲ್ಲಿ ಸಕ್ಸಸ್ ಆಗಬಹುದು, ಕಾಂಪಿಟೇಷನ್ಸ್ ಅಲ್ಲಿ. ಸೊ ಖಂಡಿತವಾಗ್ಲು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ದು ಬ್ಯಾಂಕ್ ಏನ್ ವರ್ಕ್ ಮಾಡ್ತಿದ್ದಾರೆ, ತುಂಬಾ ಇನ್ಕಮ್ ಅಥವಾ ಲೋನ್ ಸ್ಯಾಂಕ್ಷನ್ ಆಗೋದು, ದೊಡ್ಡ ಮಟ್ಟದ ಲೋನ್, ಇದೆಲ್ಲವೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬಹುದು. 10ನೇ ಮನೆ ಮೇಲೆ ರಾಹುವಿನ ದೃಷ್ಟಿ ಕೂಡ ಬಿದ್ದಿರೋದ್ರಿಂದ ನೀವು ಕೂಡ ಸಡನ್ ಆಗಿ ನೇಮು, ಫೇಮು, ಮನಿ, ಪವರ್, ಪೊಸಿಷನ್ ಎಲ್ಲವೂ ತೋರಿಸ್ತಾ ಇದೆ. ಸೊ ಆಕ್ಚುಲಿ ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್. ಬಟ್ 12ನೇ ಮನೆ ಮೇಲೆ ತೋರಿಸ್ತಾ ಇರೋದ್ರಿಂದ ಕುಟುಂಬದ ಸಮೇತ ಅಥವಾ ಕೆಲಸದ ಕಡೆಯಿಂದ ಟ್ರಿಪ್ಸ್ ಹೋಗೋದು ತೋರಿಸ್ತಾ ಇದೆ ಹೊರಗಡೆ. ಸ್ಪಿರಿಚುಯಾಲಿಟಿ ಟ್ರಿಪ್ಸ್ ಆಗಿರ್ಬೋದು. ಬಟ್ ರಾಹು ಸ್ಪಿರಿಚುಯಾಲಿಟಿ ಟ್ರಿಪ್ ಕಡಿಮೆ ತಗೊಂಡು ಹೋಗ್ತಾನೆ. ಐಸೋಲೇಟ್, ಫಾರಿನ್. ಸೊ ಫಾರ್ ಎಕ್ಸಾಂಪಲ್ ಮಲೇಷ್ಯಾ ಆಗಿರಬಹುದು, ಅಥವಾ ಈ ತರ ಕಂಟ್ರೀಸ್, ರಿಚ್ ಕಂಟ್ರೀಸ್ ಅಥವಾ ದುಬೈ ಈ ತರ ಹೋಗೋ ಸಾಧ್ಯತೆ ಇದೆ. ಲಕ್ಸುರಿ ಟ್ರಿಪ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಎಂಜಾಯ್ ಮಾಡುವಂತಹ ಸಮಯ, ಖಂಡಿತನು ಎಂಜಾಯ್ ಮಾಡಿ. ಕೇವಲ ಹೆಲ್ತ್ 6th ಹೌಸ್ ಇರೋದ್ರಿಂದ ಲಿವರ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ನೋಡ್ಕೊಳ್ಳಿ. ಡ್ರಗ್ಸ್ ಏನಾದ್ರು ಜಾಸ್ತಿ ತಗೋತಾ ಇದ್ದೀರಾ, ಪರ್ಸಂಟೇಜ್, ಸೊ ಅದೊಂಚೂರು ಕಮ್ಮಿ ಮಾಡ್ಕೊಳ್ಳಿ. ಅದರ್ವೈಸ್ ವೆರಿ ಗುಡ್. ನೆಕ್ಸ್ಟ್ ತುಲಾ ಲಗ್ನದವರೆಗೆ ಬರೋಣ. ಲಗ್ನದ ಮೇಲೆ ದೃಷ್ಟಿ, ಪಂಚಮದಲ್ಲಿ ರಾಹು, 10ನೇ ಮನೆ ಮೇಲೆ ಸೊ ಗುರು ಇದಾರೆ ಆಲ್ರೆಡಿ, 11ನೇ ಮನೆ ಮೇಲೆ ದೃಷ್ಟಿ, 9. ಸೊ ಇವ್ರಿಗೊಂಥರ ಜಾಕ್ಪಾಟ್ ಟೈಮು. ಯಾರಾದ್ರೂ ತುಲಾ ಲಗ್ನದವರು ಸೊ ಮೀಡಿಯಾದಲ್ಲಿ ಇದೀರಾ, ಸೊ ನೀವು ಹೀರೋ, ಹೀರೋಯಿನ್, ಪ್ರೊಡ್ಯೂಸರ್ ಯಾರಾದ್ರೂ ಆಗಿರಿ, ದಶ ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ರಿಲೀಸ್ ಆಗೋ ಮೂವಿ ಕ್ಲಿಕ್ ಆಗುತ್ತೆ.
ಸೊ ಹಣ ಜಾಸ್ತಿ ಬರುತ್ತೆ, ನೇಮು, ಫೇಮು, ಪವರು. ಸೊ ಹೆವಿ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮು. ದಶ ಚೆನ್ನಾಗಿಲ್ಲ ಅಂದ್ರೆ ಇದು ಯಾವುದು ಸಿಗೋದಿಲ್ಲ. ನೀವು ಕಂಡೀಷನ್ ಅರ್ಥ ಮಾಡ್ಕೋಬೇಕು. ದಶ ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಯಾವುದೋ ಒಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಸಕ್ಸಸ್ ಆಗ್ತಾ ಇದೆ. ಲವ್ ಮ್ಯಾರೇಜ್ ಆಗಿರಬಹುದು, ಕಿಡ್ ಆಗಿರಬಹುದು, ಬೇಬಿ ಬರೋದಾಗಿರಬಹುದು, ಸ್ಪೆಕ್ಯುಲೇಷನ್ ಗೈನ್ ತೋರಿಸ್ತಾ ಇದೆ. ಹಾಗಂತ ಡೇ ಟ್ರೇಡಿಂಗ್ ದಯವಿಟ್ಟು ಮಾಡಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ದು ಚಾರ್ಟ್ ಚೆನ್ನಾಗಿದ್ರೆ ಮಾಡಿ, ಇಲ್ಲ ಅಂದ್ರೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಹಾಗಾಗಿ ಹೊಸ ಜಾಬ್ ಕ್ರಿಯೇಟ್ ಆಗುತ್ತೆ, ಜಾಬಲ್ಲೇ ಪ್ರಮೋಷನ್ ಆಗುತ್ತೆ, ಪವರ್ ಚೇಂಜ್ ಆಗುತ್ತೆ, ಪಬ್ಲಿಕಲ್ಲಿ ನೀವು ತುಂಬ ಫೇಮಸ್ ಆಗ್ತೀರಾ. ಆಲ್ರೆಡಿ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಸೊ ಒಂಥರ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ಫಟ 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 ಅಂತ ಈ ಅಬೌವ್ ಟೈಮ್ಗೆ ಏನು ಅನ್ಕೊಂಡಿರ್ತೀರಾ ಕಂಪ್ಲೀಟ್ ವರ್ಕ್ಸ್ನ ನೀವು ಫಿನಿಶ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ದು ಒಂಥರ ವಿಪರೀತ ರಾಜಯೋಗ ಆ್ಯಕ್ಚುಲಿ ತೋರಿಸ್ತಾ ಇದೆ ರಾಹು ಪ್ರಮಾಣ. ರಾಹು ಏನಾದರೂ ದಶ ಚೆನ್ನಾಗಿತ್ತು ಅಂದರೆ ಇಲ್ಲಂತೂ ಮೆಸ್ಸಿ ಕ್ರೋರ್ಸ್ ಗಟ್ಲೆ ಹಣ ಬರೋದು ತೋರಿಸ್ತಾ ಇದೆ. ಕ್ರೋರ್ಸ್ ಗಟ್ಲೆ ಈಗ ಆಸ್ ಎ ನಾರ್ಮಲ್ ಹೌಸ್ ವೈಫ್ಗೆ ಹೆಂಗೆ ಕ್ರೋರ್ಸ್ ಗಟ್ಲೆ ಬರುತ್ತೆ. ಸೊ ಬಟ್ ನಿಮ್ಮ ಮಕ್ಕಳಿಗೆ ಪ್ರಮೋಷನ್ ಆಗಬಹುದು, ನಿಮ್ಮ ಮನೆಯವ್ರಿಗೆ ಬರಬಹುದು, ಅಥವಾ ಸೊ ನಿಮಗೆ ಕೊಟ್ಟಿರೋ ಹಣ ವಾಪಸ್ ಬರ್ಬೋದು. ಬಟ್ ಎಕ್ಸಲೆಂಟ್ ಪೀರಿಯಡ್. ಸೊ ನೀವು ಎಂದೇ ಮಾಡಿರೋ ಹೆಲ್ಪ್ ಕೂಡ ನಿಮಗೆ ಇಲ್ಲಿ ಯಾರಾದರೂ ಅದನ್ನು ನೆನೆಸ್ಕೊಂಡು ಅವಾಗಲೂ ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಟೋಟಲಿ ಮನೇಲಿ ಒಂದು ಹ್ಯಾಪಿ ಮೂಮೆಂಟ್ ಅಥವಾ ವಿಪರೀತ ಖರ್ಚು, ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೆಯುವಂತಹ ಸಾಧ್ಯತೆ ಅತಿ ಹೆಚ್ಚು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಇದನ್ನೇ ನಾವು ಗುಡ್ ಕಡೆನೇ ತಗೋಬೇಕಾಗುತ್ತೆ ಈ ಪೀರಿಯಡಲ್ಲಿ. ಬಟ್ ಅಗೇನ್ ಇವರು ಇದೆಲ್ಲ ಕೊಡ್ತಾ ಇರೋದು ರಾಹು ಮಾಯೆ. 1 ಮಂತ್ ಚೆನ್ನಾಗಿರುತ್ತೆ, ಒನ್ ಡೇ ತುಂಬ ಟ್ರೇಡಿಂಗ್ ಚೆನ್ನಾಗಿರುತ್ತೆ, ಒಂದು ದಿವ್ಸಕ್ಕೆ ಒಂದು 20 ಲಕ್ಷ ಬರುತ್ತೆ, ನೆಕ್ಸ್ಟ್ ಡೇ 40 ಲಕ್ಷ ಹೋಗುತ್ತೆ. ಸೊ ಬಿ ಕೇರ್ಫುಲ್. 5th ಹೌಸ್ ಇರೋದ್ರಿಂದ ಯಾವುದಾದ್ರೂ ರಾಂಗ್ ಮಂತ್ರಗಳನ್ನು ಅಡಿಕ್ಷನ್ ಮಾಡ್ಕೋಬೇಡಿ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಟ್ರಾವೆಲಿಂಗ್ಗೆ ಚೆನ್ನಾಗಿದೆ, ಸ್ಪಿರಿಚುವಲ್ ಪ್ಲೇಸ್ಗೆ. ಹಾಗಾಗಿ ಹೊಸದಾಗಿ ಏನಾದರೂ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರು ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ನೆಕ್ಸ್ಟ್ ವೃಶ್ಚಿಕಕ್ಕೆ ಬರೋಣ. ವೃಶ್ಚಿಕಕ್ಕೆ ಒಂದಲ್ಲ ಒಂದು ಏನಾದರೂ ಒಂದು ರೆಡಿ ಇರುತ್ತೆ. ಸೊ ಹಾಗಾಗಿ ಬಟ್ ಈ ಬಾರಿ ಏನು ರೆಡಿ ಇದೆ ನೋಡೋಣ ಬನ್ನಿ. ಲಗ್ನದಿಂದ 4ನೇ ಮನೆ ರಾಹು ಖಂಡಿತವಾಗ್ಲೂ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಬರೀ 4th ಹೌಸ್ ರಾಹು ಇರೋದಕ್ಕೆ ಹೇಳಲಿಲ್ಲ, 8th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದೆ ಅಲ್ವಾ. 4, 8, 12, 10 ಎಲ್ಲ ಆಕ್ಟಿವೇಟ್ ಆಗ್ತಾ ಇದೆ. ರಾಹು ದಶ, ರಾಹು ಅಂತ ದಶ ಇಲ್ಲ, ರಾಹು ನಕ್ಷತ್ರದಲ್ಲಿ ಶುಕ್ರನೋ ಸೂರ್ಯನೋ ನಡೀತಿರುವಂತಹ ದಶ ಕೂತಿದೆ. ಖಂಡಿತವಾಗ್ಲೂ ವೃಶ್ಚಿಕದವ್ರಿಗೆ ರಾಹು ವಿಚಾರ ಸ್ವಲ್ಪ ಅಲರ್ಟ್ ಆಗಿರಿ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಸಡನ್ ಆಗಿ ಕಾರ್ ನೆನ್ನೆ ಚೆನ್ನಾಗಿರುತ್ತೆ, ಇವತ್ತು ಕೈ ಕೊಡುತ್ತೆ. ಅಂದರೆ ಸಮ್ ವಯಸ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಬರುತ್ತೆ. ಸಡನ್ ಆಗಿ ಎಕ್ಸ್ಪೆನ್ಸಸ್, ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಜಾಬ್ ಚೇಂಜ್ ಕೂಡ ಆಗಬಹುದು. ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಜಾಬ್ಗೋಸ್ಕರ ಬೇರೆ ಕಡೆ ಹೋಗೋದು. 10th ಮೇಲೆ ಹೌಸ್ ಮೇಲೆ ಬೀಳ್ತಾ ಇರೋದ್ರಿಂದ. ಬಟ್ 4, 8 ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಪ್ರಾಪರ್ಟಿ ಬರಲ್ಲ. ರಾಹು ಒಂದು ತಿಳ್ಕೊಳ್ಳಿ, ರಾಹು 4th ಹೌಸಲ್ಲಿ ಇರುವಾಗ ಬೇಡದೇ ಇರೋ ಪ್ರಾಪರ್ಟಿಗೆ ಅಡ್ವಾನ್ಸ್ ಪೇ ಮಾಡೋದು, ಅದು ಯಾರ್ದೋ 3-4 ಜನಕ್ಕೆ ಸೇಲ್ ಆಗಿರುತ್ತೆ. ರಾಂಗ್ ಸರ್ವೆ ನಂಬರ್ಸು ಅಥವಾ ರಾಂಗ್ ಸೈಟ್ ನಂಬರ್ಸು ಇದೆಲ್ಲ ತಗೊಳ್ಳಿ, ಬೇಡದೇ ಇರೋ ವಿಚಾರ. 8ನೇ ಮನೆ ಮೇಲೆ ದೃಷ್ಟಿ, ಹೆಲ್ತ್ ಇಶ್ಯೂಸು, ಸಡನ್ ಹೆಲ್ತ್ ಇಶ್ಯೂಸು, ಸರ್ಜರೀಸು, ಆಕ್ಸಿಡೆಂಟ್ಸು ಇದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಸರ್ಜನ್ ಅಥವಾ ಡಾಕ್ಟರ್ಸ್ ಯಾರಾದರೂ ಇದ್ದೀರಾ, ನಿಮಗೆ ಮಾತ್ರ ಪ್ಲಸ್ ಇದೆ. ರಿಮೈನಿಂಗ್ ಅವ್ರಿಗೆ ಡೆಫಿನೆಟ್ಲಿ ನಾರ್ಮಲ್ ಮನುಷ್ಯರಿಗೆ ಖಂಡಿತ ವೃಶ್ಚಿಕ ಲಗ್ನದವ್ರಿಗೆ ಫೇವರಬಲ್ ಇಲ್ಲ. ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ, ತಂದೆಗೂ ನಿಮಗೂ ವಾದ ವಿವಾದ, ತಂದೆಗೆ ಹಾರ್ಟ್ ಸರ್ಜರಿ, ತಂದೆ ಇದ್ರೆ, ತಂದೆ ಇಲ್ಲ ಅಂದರೆ ತಂದೆ ಸಾಮಾನ್ಯರಿಗೆ ಮನೇಲಿ ಪೀಸ್ ಹಾಳಾಗುತ್ತೆ. ಓವರ್ ಥಿಂಕಿಂಗು, ಅನ್ವಾಂಟೆಡ್ ಥಿಂಕಿಂಗು, ಡಿಸ್ಟರ್ಬೆನ್ಸ್ ಮೈಂಡು. ಸೊ ಹಾಗಾಗಿ ತೋರಿಸ್ತದೆ. ಅತಿ ಆಸೆ, ಈ ವೆಹಿಕಲ್ ತಗೋಬೇಕು, ಈ ಬಂಗ್ಲಾ ತಗೋಬೇಕು, ದುಡ್ಡಿರಲ್ಲ ಆದರೂ ಲೋನ್ ಮಾಡಿ ತಗೊಳ್ಳೋದು. ದುಡ್ಡಿದೆ, ನಿಮ್ಮ ಅವಶ್ಯಕ್ಕಿಂತ ಹೆಚ್ಚಿದೆ, 3 ಕೋಟಿ ಮನೆ ಕಟ್ಟಬೇಕು ಅಂದರೆ 6 ಕೋಟಿ ಮನೆ ಕಟ್ಟೋದು. ಸೊ ಈ ಥರ ದಯವಿಟ್ಟು ಚಾರ್ಟ್ ಫೇವರಬಲ್ ಇಲ್ಲ ಅಂದಾಗ ವೆಯ್ಟ್ ಮಾಡಿ. ಆ್ಯಂಡ್ ನೀವು ಎಷ್ಟೇ ರಾಹು 4th ಹೌಸು, ಕೇತು 4th ಹೌಸು, ಎಷ್ಟೇ ವಾಸ್ತು ರೆಮಿಡಿ ಮಾಡಿ ನಿಮಗೆ ವಾಸ್ತು ಬರಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಫೇಕ್ ಪರ್ಸನ್ಸ್ನ ಕನೆಕ್ಟ್ ಆಗಬೇಡಿ. ಸೊ ವೃಶ್ಚಿಕದವ್ರಿಗೆ ಡೆಫಿನೆಟ್ಲಿ ಅಷ್ಟು ಫೇವರಬಲ್ ಇಲ್ಲ. ಹಾರ್ಟ್ ರಿಲೇಟೆಡ್ ನೋಡ್ಕೊಳ್ಳಿ. ಯಾರಿಗಾದ್ರೂ ಸೂರ್ಯ ದಶ, ಚಂದ್ರ ದಶ, ಈ ಥರ ದಶಗಳು ನಡೀತಾ ಇದ್ರೆ. 8th ಹೌಸ್ ಮೇಲೆ, ಹೌದು 8th ಹೌಸ್ ಮೇಲೆ ಸ್ಪೆಕ್ಯುಲೇಷನ್ ಗೈನ್ ಹೆಂಗೆ ಬರುತ್ತೆ, ಅತ್ತೆ ಮನೆ ಕಡೆಯಿಂದ ಬರಬೇಕು. ಅದೊಂದು ಪಾಯಿಂಟ್ ತೋರಿಸ್ತಾ ಇದೆ ನೋಡಿ ನಿಮಗೆ. ಸೊ ನಿಮ್ಮ ಸ್ಪೌಸ್ ಫ್ಯಾಮಿಲಿ ಕಡೆಯಿಂದ ಮನಿ ಬರೋದು ತೋರಿಸ್ತಾ ಇದೆ, ಅಥವಾ ನಿಮ್ಮಿಂದ ನಿಮ್ಮ ಸ್ಪೌಸ್ಗೆ ಮನಿನೂ ಬರಬಹುದು, ಅದು ಕೂಡ ತೋರಿಸ್ತಾ ಇದೆ. ಸೊ ಅದೊಂದೇ ಪಾಯಿಂಟ್ ಇದೆ. ಬಟ್ ಮನಿ ಹೆಂಗೆ ಬರುತ್ತೆ ಕೂಡ ಮ್ಯಾಟ್ರ್ ಆಗುತ್ತಲ್ವಾ. ಬಡ್ಡಿಯಿಂದ ಬರ್ತಾ ಇದೆಯಾ, ಅಥವಾ ನೀವೇನು ರೋಲ್ ಕಾಲ್ ಮಾಡ್ತಿದ್ದೀರಾ, ಒಳ್ಳೆ ರೀತಿ ಬರ್ತಾ ಇದೆಯಾ. ಸೊ ಎಲ್ಲವೂ ನೋಡ್ಕೋಬೇಕು. ಅಥವಾ ಪ್ರಾಜೆಕ್ಟ್ 1 ಕೋಟಿ ಇದೆ, ನೀವು 1.5 ಕೋಟಿ ಬಿಲ್ ಹಾಕಿ ಅಮೌಂಟ್ ತೆಗಿತಾ ಇದ್ದೀರಾ. ಸೊ ನೋಡ್ಕೋಬೇಕಾಗುತ್ತೆ, ಅದೊಂಚೂರು ನೋಡ್ಕೊಳ್ಳಿ.
ನಾಟ್ ಎ ಗುಡ್ ಟೈಮ್ ವೃಶ್ಚಿಕದವ್ರೆ, ನಾಟ್ ಎ ಗುಡ್ ಟೈಮ್. ಗೆಟ್ ರೆಡಿ. ಏನೇ ಇವೆಂಟ್ ನಡೆದ್ರು ಸೊ ಲಗ್ನನ ಗುರು ನೋಡ್ತಾ ಇದ್ದಾರೆ, ಕಾಪಾಡ್ತಾರೆ. ಇವತ್ತು ಆಕ್ಸಿಡೆಂಟ್ ಆಯಿತು, ಜಸ್ಟ್ ಮಿಸ್ ಆಯಿತು, ಗಾಡಿ ಮಾತ್ರ ಡ್ಯಾಮೇಜ್ ಆಯಿತು, ಮನುಷ್ಯನಿಗೇನೂ ಆಗಿಲ್ಲ. ಇದೊಂದೇ ಗುರು ನೋಡೋದ್ರಿಂದ ಸಿಗೋದು. ಬಟ್ ಏನೇ ಆದರೂ ರಾಹುನೇ. ಇವರಿಬ್ಬರು 6-8 ಕಾಂಬಿನೇಷನಲ್ಲಿದ್ದಾರೆ, ರಾಹು ಮತ್ತು ಗುರು. ನಾಟ್ ಎ ಗುಡ್ ಟೈಮ್ ಫಾರ್ ದ ಸೊಸೈಟಿ, ಪ್ರತಿಯೊಬ್ಬರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು ವಿಡಿಯೋ ನಾನೇನು ಮಾಡಿದ್ದೆ ಅಲ್ವಾ 3 ವರ್ಷದ ಹಿಂದೆ, 8 ತಿಂಗಳ ಹಿಂದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆ ಅವ್ರದ್ದು ವೃಶ್ಚಿಕ ಲಗ್ನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದರಿಂದನೂ ಅವ್ರಿಗೆ ತುಂಬ ತೊಂದರೆಗಳಾಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋ ಬರೀ ಸೊ ರಾಹುದಷ್ಟೇ ತಗೊಂಡಿದ್ದೀನಿ. ಹೇಳ್ತಾ ಇದ್ದೀನಲ್ಲ, ತುಂಬ ಘಟನೆಗಳು ನಡೆಯುತ್ತೆ. ಎಲ್ಲರೂ ಹಣ ಹತ್ರ ಇಟ್ಕೊಳ್ಳಿ, ಸೊ ಹಣ ಯಾರಿಗೂ ಕೊಡಬೇಡಿ. ನೆಕ್ಸ್ಟ್ ಧನುರ್ಗೆ ಬನ್ನಿ. 3ನೇ ಮನೆ ರಾಹು 7ನೇ ಮನೆ ನೋಡ್ತಾ ಇದೆ. ಸೊ ಡೆಫಿನೆಟ್ಲಿ 9 ಮತ್ತು 11. ತುಲಾ ಮತ್ತು ಧನುರ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ಬಟ್ ದಶ ಚೆನ್ನಾಗಿತ್ತು, ಇಲ್ಲಿ ಚೆನ್ನಾಗಿದೆ ಅಂದರೆ ಸೊ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಸ್ಟಾರ್ಟಪ್ ಆಗುತ್ತೆ, ಸೊ ಮದುವೆ ಸೆಟ್ ಆಗುತ್ತೆ. ಅದು ಫೇಕೇ ಇರುತ್ತೆ, ಬಿ ಕೇರ್ಫುಲ್, ನೋಡ್ಕೊಳ್ಳಿ. ಅಷ್ಟಮದಲ್ಲಿ ಬೇರೆ ಗುರು ಇದ್ದಾರೆ, ಅದಕ್ಕೋಸ್ಕರ. ಸೊ ಹಾಗಾಗಿ ಎಕ್ಸಲೆಂಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಮೀಡಿಯಾ, ಫಾರಿನ್ ಟ್ರಾವೆಲ್ಸ್, ಫಾರಿನ್ ಟ್ರಿಪ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇವ್ರಿಗೆಲ್ಲ ಎಕ್ಸಲೆಂಟ್ ಆಗಿದೆ. ಸ್ಟಕ್ ಆಗಿರೋ ಬಿಸ್ನೆಸ್ ಎಲ್ಲ ಕ್ಲಿಕ್ ಆಗುತ್ತೆ, ಹಣ ಅಂತೂ ಬರೋದು ತೋರಿಸ್ತಾ ಇದೆ. ಥರ್ಡ್ ಹೌಸ್ನ ನಾವು ಸೊ ಡೆಫಿನೆಟ್ಲಿ ನಿಮ್ಮ ಸ್ಪೌಸ್ ಫ್ಯಾಮಿಲಿ ಸೈಡು ತಗೋತೀವಿ, ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮಾವ ಅವರಿಗೆ ಹಣ ಬರೋದು ಕೂಡ ತೋರಿಸ್ತಾ ಇದೆ. ಮಾವ ಇದ್ರೆ ತಂದೆಯ ಗಂಡ, ಸಾರಿ ಗಂಡನ ತಂದೆ ಅಥವಾ ನಿಮ್ಮ ಹೆಂಡತಿಯ ತಂದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಅವ್ರ ಕಡೆಯಿಂದ ಅವ್ರ ಇನ್ವೆಸ್ಟ್ಮೆಂಟ್, ಅವ್ರ ಲಾಭ ಅಥವಾ ಅವ್ರ ಪ್ರಾಪರ್ಟಿ ಕೊಡೋದು, ಅವ್ರ ಹಣ ಕೊಡೋದು, ಅವ್ರ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳಿ. ಟ್ರಾವೆಲಿಂಗ್ಸ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್. ಎಕ್ಸಲೆಂಟ್ ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಏನಾದರೂ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರೆ ಸ್ಕಿನ್ ರಿಲೇಟೆಡ್, ಬಿಕಾಸ್ ಶುಕ್ರನ ಮನೆ ಮೇಲೆ ದೃಷ್ಟಿ ಅಲ್ವಾ, ಅದೊಂಚೂರು ನೋಡ್ಕೊಳ್ಳಿ. ಅದರ್ವೈಸ್ ಎಕ್ಸಲೆಂಟ್, ತುಂಬ ಫೇಮಸ್ ಆಗ್ತೀರಾ ಧನು ಲಗ್ನದವರು, ಒಳ್ಳೆ ರೀತಿಯೇ ಇದೆ ಈ ಬಾರಿ. ನೆಕ್ಸ್ಟ್ ಮಕರದವ್ರಿಗೆ 2ನೇ ಮನೆ ರಾಹು, ಸೊ ಡೆಫಿನೆಟ್ಲಿ ಅವ್ರಿಗೆ 6ನೇ ಮನೆ ಮೇಲೆ ದೃಷ್ಟಿ, 8ನೇ ಮನೆ ಮೇಲೆ ದೃಷ್ಟಿ, 10ನೇ ಮನೆ ಮೇಲೆ ದೃಷ್ಟಿ. ಸೊ ಖಂಡಿತವಾಗ್ಲೂ ಇದನ್ನ ನಾನು ಒಳ್ಳೆ ರೀತಿ ತಗೊಳಕ್ ಆಗ್ತಾ ಇಲ್ಲ ಇಲ್ಲಿ. 2ನೇ ಮನೆ ರಾಹು ಇದೆ, ದುಡ್ಡಂತೂ ಬರುತ್ತೆ, ಮೆಟೀರಿಯಲಿಸ್ಟಿಕ್ ಆಗಿ ದುಡ್ಡು ಬರುತ್ತೆ, ಡೆಂಟಲ್ ಇಶ್ಯೂಸ್ ಕೊಡುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. 6th ಹೌಸ್ ಮೇಲೆ ಇರೋದ್ರಿಂದ ಖಂಡಿತವಾಗ್ಲೂ ಡೆಂಟಲ್ ಇಶ್ಯೂಸ್ ಅಥವಾ ಹೆಲ್ತ್ ಇಶ್ಯೂಸ್ ಅಂತೂ ಕ್ಲಿಯರ್ ಆಗಿದೆ. 8th ಹೌಸ್ ಮೇಲೆ ದೃಷ್ಟಿ ಆ್ಯಂಡ್ 10th ಹೌಸ್ ಮೇಲೆ. ಸಡನ್ ಆಗಿ ಜಾಬ್ ಚೇಂಜು ಅಥವಾ ಜಾಬ್ ಬಿಟ್ಬಿಡೋಣ ಅನ್ನೋ ಥಾಟು, ಅಥವಾ ಆಫೀಸ್ ಪೊಲಿಟಿಕಲ್ಸ್, ಆಫೀಸಲ್ಲೇ ಕಲೀಗ್ಸಿಂದ ನಿಮಗೆ ಬ್ಯಾಡ್ ನೇಮ್ ಕ್ರಿಯೇಟ್ ಆಗೋದು, ಅವರಿಂದ ತೊಂದರೆಗಳಾಗೋದು, ಲಿಟಿಗೇಷನ್ಸ್ ಆಗೋದು, ಮೇಲ್ ಕಳಿಸೋದು, ಕೇಸ್ ಫೈಲ್ ಆಗೋದು. ಬಟ್ ಮಕರದವ್ರಿಗೆ ಡೆಫಿನೆಟ್ಲಿ ನಾನು ಒಳ್ಳೇದಂತ ರಾಹು ವಿಚಾರವಾಗಿ ಕೊಡೋಕ್ಕಾಗ್ತಾ ಇಲ್ಲ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ರಾಹು ದಶ ಏನಾದರೂ ಮಕರದವ್ರಿಗೆ ನಡೀತಿದೆ, ಭುಕ್ತಿಗಳು ನಡೀತಿದೆ, ಅಂತರ್ಭುಕ್ತಿ ನಡೀತಾ ಇದೆ, ನಾಟ್ ಎ ಗುಡ್ ಟೈಮ್. ಹೆಲ್ತ್ ಕಡೆ ಫೋಕಸ್ ಮಾಡಿ. ಸಡನ್ ಈವೆಂಟ್ಸ್ ನಡೆಯುತ್ತೆ, ಯಾವುದೋ ಹೊಸ ಕೇಸ್ ಫೈಲ್ ಮಾಡಬೇಡಿ. ಲಾಯರ್ಸ್ ಯಾರಾದರೂ ಇದ್ದರೆ, ನಿಮ್ಗೆ ಹೊಸ ಕೇಸ್ ಯಾವುದಾದ್ರೂ ಬರ್ತಾ ಇದೆ ಅಂತ ಹೇಳಿದ್ರೆ 2-3 ಸಾರಿ ವೆರಿಫಿಕೇಶನ್ ಮಾಡಿ ಆಮೇಲೆ ತಗೊಳ್ಳಿ. ಬಟ್ ಈ ಪೀರಿಯಡಲ್ಲಿ ತಗೊಂಡಿದ್ದು ವಿನ್ ಆಗೋಕ್ಕಾಗಲ್ಲ. ನೆಕ್ಸ್ಟ್ ಲಗ್ನಕ್ಕೆ ಬರ್ತಾ ಇದ್ದಾರೆ. ಅದಾದ ನಂತರ ಗುರುವಿನ ದೃಷ್ಟಿ ಬೇರೆ ಇಲ್ಲ. ನಿಮ್ಮ ಕ್ಲೈಂಟ್ ಸುಳ್ಳು ಹೇಳುವ ಸಾಧ್ಯತೆ ಹೆಚ್ಚಿರುತ್ತೆ, ನಿಮ್ಮ ಲಾಯರ್ ಕೂಡ ಸುಳ್ಳು ಹೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಹಣ ಮಾತ್ರ ಹೋಗುತ್ತೆ, ಸಕ್ಸಸ್ ಬರಲ್ಲ. 10 ವರ್ಷ 20 ವರ್ಷ ಹೇಳ್ಕೊಂಡು ಹೋಗ್ಬಿಡುತ್ತೆ ಕೇಸ್. ಬಿ ಕೇರ್ಫುಲ್, ನಾಟ್ ಎ ಗುಡ್ ಟೈಮ್. ಸೆಕೆಂಡ್ ಹೌಸ್ ರಾಹು ಡೆಫಿನೆಟ್ಲಿ ಫಾದರ್ಗೆ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ, ಅದೊಂಚೂರು ನೋಡ್ಕೊಳ್ಳಿ. ಜಾಬ್ ಚೇಂಜ್ ಕ್ಲಿಯರಾಗಿ ತೋರಿಸ್ತಾ ಇದೆ. ಮೆಂಟಲ್ ಡ್ರಾಮಾ, ಸ್ಟ್ರೆಸ್, ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಹಾಗಾಗಿ ಬಿ ಎ ಕೇರ್ಫುಲ್. 6th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ವಿನ್ ಆಗ್ತೀರಾ ಫೈನಲಿ, ಬಟ್ ಪ್ರಾಬ್ಲಮ್ ಫೇಸ್ ಮಾಡಬೇಕಲ್ಲ, ಹಾಗಾಗಿ ನೋಡ್ಕೊಳ್ಳಿ. ಮಕರದವ್ರಿಗೆ ನಾಟ್ ಅಪ್ ಟು ದ ಮಾರ್ಕ್. ನೆಕ್ಸ್ಟ್ ಕುಂಭದವ್ರಿಗೆ ಹೋಗೋಣ ಹೇಗಿದೆ ಅಂತ ಹೇಳಿ. ಲಗ್ನದಲ್ಲೇ ರಾಹು ಪಂಚಮದ ಮೇಲೆ, ಸಪ್ತಮದ ಮೇಲೆ, ನವಮದ ಮೇಲೆ ದೃಷ್ಟಿ. ರಾಹು ಸ್ಪಿರಿಚುವಲಿ ಏನು ಕೊಡ್ಲಿಕ್ಕೆ ಖಂಡಿತ ಆಗಲ್ಲ. ಮಂತ್ರ ಕೊಡ್ತಾರೆ, 1 ಲಕ್ಷ ಮಂತ್ರ ಒಂದೇ ದಿನಕ್ಕೆ ಜಪ ಮಾಡ್ಬಿಡೋದು, ಈ ಥರ ಕೆಲವರು ಮಾಡ್ತಾರೆ ನೋಡಿ, ಅದೆಲ್ಲ ರಾಹು ಪ್ರಭಾವನೆ. ಸೊ ಅದು ನಿಯಮಿತವಾಗಿ ಮಾಡಬೇಕಲ್ವಾ, ಸೊ ಎನರ್ಜಿ ಫ್ಲೋ ಆಗುತ್ತೆ, ಅದಕ್ಕೋಸ್ಕರ. ಲಗ್ನದಲ್ಲಿ ರಾಹು ಓವರ್ ಕನ್ಫ್ಯೂಷನ್ನು, ಅನ್ವಾಂಟೆಡ್ ಥಿಂಕಿಂಗ್ಸು, ಭಯ, ಸೊ ಏನೋ ಆಗುತ್ತೆ ಅನ್ನೋ ಒಂದು ಕೆಟ್ಟ ಆಲೋಚನೆ, ಸೊ ಇದೆಲ್ಲ ತೋರಿಸ್ತಾ ಇದೆ, ಅದೊಂಚೂರು ಗಮನ ಕೊಡಿ. 5th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಿರೋದ್ರಿಂದ ಲವ್ ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ, ಇದ್ರೆ ಆಲ್ರೆಡಿ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದರೆ ಸ್ಟಾರ್ಟ್ ಆಗುತ್ತೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ತೋರಿಸ್ತಾ ಇದೆ, ಅದರ ಜೊತೆಗೆ ಸ್ಪೆಕ್ಯುಲೇಷನ್ ಗೇನ್ ಕೂಡ ತೋರಿಸ್ತಾ ಇದೆ. ಸೊ ನಿಮ್ಮ ಸ್ಪೌಸ್ ಕಡೆಯಿಂದ ಇನ್ಕಮ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಇನ್ಕಮ್, ಒಟ್ಟಿನಲ್ಲಿ ಇನ್ಕಮ್ ಅಂತೂ ತೋರಿಸ್ತಾ ಇದೆ. 6ನೇ ಮನೇಲಿರೋ ಗುರು 2ನೇ ಮನೆ ನೋಡ್ತಿದ್ದಾರಲ್ಲ, ಹಾಗೆ 12ನೇ ಮನೆ ನೋಡ್ತಿದ್ದಾರೆ, ಹಾಗೆ ನಿಮಗೆ
10ನೇ ಮನೆ ಕೂಡ ನೋಡ್ತಿದ್ದಾರೆ. ಸ್ಟಕ್ ಆಗಿರೋ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಹಣ ಬರೋದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬಟ್ ಇದು ಬರೀ ಮೆಟೀರಿಯಲಿಸ್ಟಿಕ್ ಆಗಿ ಚೆನ್ನಾಗಿದೆ, ಸ್ಪಿರಿಚುವಲ್ ಆಗಿ ಚೆನ್ನಾಗಿಲ್ಲ. ಇಲ್ಲಿ ಸಿಗುವಂತಹ ಪ್ರೀತಿ ಪ್ರೇಮ ಮುಂದಿನ ದಿನಗಳಲ್ಲಿ ನಿಮ್ಮ ಗೆ ತೊಂದರೆ ಮಾಡುವ ಸಾಧ್ಯತೆ ಇರೋದ್ರಿಂದ ಒಂದೆರಡು ಮೂರು ಸಾರಿ ಚೆಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಅದರ್ವೈಸ್ ನೇಮ್ ಫೇಮ್ ಚೆನ್ನಾಗಿದೆ, ಕ್ರಿಯೇಟಿವಿಟಿ, ಸೊ ಎಜುಕೇಷನ್ಗೆ ಚೆನ್ನಾಗಿದೆ. ಅದಾದ ನಂತರ 10ನೇ ಮನೆ ಮೇಲೆ ರಾಹುವಿನ ದೃಷ್ಟಿ, ಸಡನ್ ಆಗಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಪಬ್ಲಿಕಲ್ಲಿ ಜನ ಹೆಚ್ಚು ನಿಮ್ಮನ್ನ ಕನೆಕ್ಟ್ ಆಗ್ತಾರೆ, ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳಬಹುದು. ಬಟ್ ಅದೆಲ್ಲ ಮಾಯೆ. ಸೊ ಮಾಯಾಲೋಕದಲ್ಲಿರುವಂತಹ ಖುಷಿ ಯಾವತ್ತಿದ್ರೂ ಕ್ಷಣಿಕನೇ. ಶಾರ್ಟ್ಕಟಲ್ಲಿ ಬರೋದು ಯಾವತ್ತಿದ್ರೂ ಲಾಂಗ್ ಟರ್ಮ್ ಇರೋದಿಲ್ಲ. ಹೆಣ್ಣು ಒನ್ನು ಮಣ್ಣು ಯಾವುದೇ ಆಗಿರಲಿ, ಎಜುಕೇಷನ್ ಕೂಡ. ಸೊ ಹಾಗಾಗಿ ಶಾರ್ಟ್ಕಟಲ್ಲಿ ಬರೋದನ್ನ ಸೊ ಆದಷ್ಟು ಅವಾಯ್ಡ್ ಮಾಡಿ ಟ್ರೈ ಮಾಡಿ. ಯೋಗ ಇತ್ತು ತಗೊಳ್ಳೇಬೇಕು ಅಂದರೆ ತಗೊಳ್ಳಿ. ನೆಕ್ಸ್ಟ್ ಮೀನ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. 12ನೇ ಮನೆ ರಾಹು, 4th ಹೌಸ್ ಮೇಲೆ ಆಸ್ಪೆಕ್ಟ್, ಸಿಕ್ಸ್ತ್ ಹೌಸ್ ಮೇಲೆ ಆಸ್ಪೆಕ್ಟ್, ಅಗೈನ್ 8th ಹೌಸ್ ಮೇಲೆ ಆಸ್ಪೆಕ್ಟ್. ಇವ್ರಿಗೂ ಕೂಡ ಮೋಕ್ಷ ಹೌಸ್ಗಳು ಆಕ್ಟಿವೇಟ್ ಆಗಿದ್ದಾವೆ 12ನೇ ಮನೆ ಇರೋದ್ರಿಂದ. ಸೊ ಹಾಗಾಗಿ ಖಂಡಿತವಾಗ್ಲೂ ಸೊ ಫಾರಿನ್ ಟ್ರಾವೆಲ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಜೈಲು ವಾಸ ಅಥವಾ ಜೈಲಲ್ಲೇ ವರ್ಕ್ ಮಾಡೋರು ಅಥವಾ ಫಾರಿನಲ್ಲಿ ಸೆಟ್ಲ್ ಆಗೋದಕ್ಕೆ ಒಳ್ಳೆ ಟೈಮು, ಅಥವಾ ಡಾಕ್ಟರ್ ರಿಲೇಟೆಡ್, ಆಲ್ ಹಾಸ್ಪಿಟಲ್, ಸೈಕಾಲಜಿಕಲ್ ರಿಲೇಟೆಡ್ ಇಶ್ಯೂಸ್ ರೀತಿ ಆಗಿರಬಹುದು. ಆ್ಯಂಡ್ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಆಲ್ರೆಡಿ ಶನಿ ಲಗ್ನದಲ್ಲಿದ್ದಾರೆ. ಮೋಕ್ಷ ತ್ರಿಕೋನ ಆಕ್ಟಿವೇಟ್ ಆಗಿದೆ. ಸೊ ಬರೀ ತ್ಯಾಗದ ಮನೋಭಾವನೆ ಅಥವಾ ಖರ್ಚು ಹೆಚ್ಚು ತೋರಿಸ್ತಾ ಇದೆ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ದಯವಿಟ್ಟು ಕೇರ್ಫುಲ್ ಆಗಿರಿ. ಹೆಲ್ತ್ ಕಡೆ ಎಕ್ಸ್ಟ್ರಾ ಗಮನ ಕೊಡಿ. ಯಾರು ಮೀನ ಲಗ್ನದವ್ರಿಗೆ ನಾಟ್ ಗುಡ್. ಇಲ್ಲಿ ಯಾರ್ಯಾರಿಗೆ ನಾಟ್ ಗುಡ್ ಬಂತು, ಅಪ್ ಟು ದ ಮಾರ್ಕ್ ಯಾರ್ಯಾರಿಗೆ ಬಂದಿಲ್ಲ. ಸೊ ಸ್ಕಾರ್ಪಿಯೋದವ್ರಿಗೆ ಅಪ್ ಟು ದ ಮಾರ್ಕ್ ಬಂದಿಲ್ಲ, ಮಕರ ಬಂದಿಲ್ಲ, ಮೀನ ನೋಡಿ ಒಂದು ಟ್ರಾನ್ಸಿಟ್ ಒಂದೇ ತರ ಇರೋದಿಲ್ಲ. ಲಗ್ನನ ಗುರು ನೋಡ್ತಿದ್ದಾರೆ, ಅದರ ಅರ್ಥ ಹುಷಾರ್ ತಪ್ತೀರಾ ಮತ್ತೆ ಸರಿ ಹೋಗ್ತೀರಾ, ಹಾಸ್ಪಿಟಲ್ ಸಿಗುತ್ತೆ. ಆ ತರ ಲಗ್ನದಲ್ಲಿ ಶನಿ ಇದೆ, 6 ತಿಂಗಳಿಗೆ ವಾಸಿ ಆಗೋದು 1 ವರ್ಷಕ್ಕೆ ವಾಸಿ ಆಗುತ್ತೆ. ಈ ತರ ಗುರು ನೋಡ್ತಿದ್ದಾನೆ, ಒಂದನ್ನೇ ತಗೋಬೇಡಿ. ಪಕ್ಕದಲ್ಲಿದ್ದು ಸೇವೆ ಮಾಡೋರು ಬೇರೆ, ಇಲ್ಲೋ ದೂರದಲ್ಲಿ ಕುತ್ಕೊಂಡು ಫೋನಲ್ಲಿ ವಿಚಾರಿಸೋರು ಬೇರೆ, ಪಕ್ಕದಲ್ಲಿದ್ದು ಮೆಡಿಸನ್ ಕೊಡೋರು ಬೇರೆ, ದೂರದಲ್ಲಿಂದ ಮೆಡಿಸನ್ ಇದು ತಗೊಳ್ಳಿ ಈ ಟೈಮ್ಗೆ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋರು ಬೇರೆ. ಇದೇ ಗುರು ಲಗ್ನ ನೋಡಿದ್ರೆ ಆಗುವಂತಹ ಫಲಗಳು. ಬಟ್ ಅಕ್ಟೋಬರ್ ವರ್ಗು ಹೆಲ್ತ್ ಅಂತೂ ಡ್ಯಾಮೇಜ್ ಆಗ್ತಾ ಇದೆ. ವಾಸಿ ಆಗುತ್ತೆ, ಬಟ್ ಆ ಸಫರಿಂಗ್ ಪೀರಿಯಡ್ ಏನಿರುತ್ತೆ ನೋಡ್ಕೊಳ್ಳಿ. ಮತ್ತೆ 4/8 ಆಕ್ಟಿವೇಟ್ ಆಗಿರೋದು ಸಡನ್ ಇವೆಂಟ್ಗಳು, ಮದರ್ ವಿಚಾರವಾಗಿ, ತಂದೆ ವಿಚಾರವಾಗಿ, ಗಂಡನ ವಿಚಾರವಾಗಿ, ಪ್ರಾಪರ್ಟಿ ರಿಲೇಟೆಡ್ ವಿಚಾರವಾಗಿ. ಸೊ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಹತ್ರ ಇಟ್ಕೊಳ್ಳಿ, ವೀಸಾ, ಪಾಸ್ಪೋರ್ಟ್, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್, ಗ್ಯಾಜುಯೇಟ್ಸ್. ಬಿಕಾಸ್ ಪ್ರಾಬ್ಲಮ್ಯಾಟಿಕ್ಸ್, ಟೆನ್ಷನ್ ಹೆವಿ. ಸೊ ಕೂಲಾಗಿ ಹೋಗೋ ಸಾಧ್ಯತೆ ಕಮ್ಮಿ ಇರೋದ್ರಿಂದ ನೋಡ್ಕೊಳ್ಳಿ. ಪಂಚಮದಲ್ಲಿರುವಂತಹ ಗುರು ಏನ್ ಮಾಡ್ತಾರೆ, ದೃಷ್ಟಿ ಹಾಕಿ ಸಪೋರ್ಟ್ ಮಾಡ್ತಾರೆ. ಬಟ್ ರಾಹು ಪವರ್ ಜಾಸ್ತಿ ಇದೆ ಇಲ್ಲಿ ಗುರುಗಿಂತ. ಯಾಕಂದ್ರೆ ಗುರು ಇಲ್ಲಿ ಕೇತು, ಇಲ್ಲಿ ನಿಮ್ಗೆ ಕೇತು ಆಲ್ರೆಡಿ ಇಲ್ಲಿರೋದ್ರಿಂದ ಪವರ್ ಕಮ್ಮಿನೇ ಇದೆ ಗುರುಗೆ. ಈ ಬಾರಿ ಗುರುಗೇನು ಪೂರ್ತಿ ಎಕ್ಸಲ್ಟೇಷನ್ ಪವರ್ ಇಲ್ಲ. ಶನಿ ಬೇರೆ ಡೆಸ್ಪಾಸಿಟರ್ ಅಲ್ವಾ, ಗುರುವಿನ ಶನಿಯ ಡೆಸ್ಪಾಸಿಟರ್ ಗುರು ಅಲ್ವಾ, ಅದಕ್ಕೆ. ಸೊ ಎಕ್ಸ್ಪೆಕ್ಟ್ ಮಾಡಬೇಡಿ. ಕಂಪ್ಲೀಟ್ ರಾಹುದೇ ಗೋಚಾರದಲ್ಲಿ ತುಂಬಾನೇ ವೇರಿಯೇಷನ್ಸ್ ಆಗುತ್ತೆ. ಸೊ ಸಡನ್ ಆಗಿ ನೇಮು ಫೇಮು ಹೆವಿ ಆಗುತ್ತೆ, ಅನ್ವಾಂಟೆಡ್ ಎಲ್ಲಾನು. ಇದು ಯಾವುದು ಲಾಂಗ್ ಟರ್ಮ್ ಹೋಗೋದೇ ಇಲ್ಲ. ಹಂಗಾಗಿ ನೋಡ್ಕೊಳ್ಳಿ. ವೃಶ್ಚಿಕ, ಮಕರ, ಮೀನ ನಾಟ್ ಅಪ್ ಟು ದ ಮಾರ್ಕ್. ದಶ ಚೆನ್ನಾಗಿದ್ರೆ ತಲೆ ಕೆಡ್ಸ್ಕೊಬೇಡಿ, ದಶ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗಾಗಿ ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು. ಸೊ D1 D9 ಇರುತ್ತೆ ಅನಾಲಿಸಿಸ್, D10 ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಗೋಬಹುದು. ಶೇರ್ ಮಾಡಿ ದಯವಿಟ್ಟು ವಿಡಿಯೋನ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಈ ಮುಹೂರ್ತ ಏನು ಸ್ಟಾರ್ಟ್ ಆಗ್ತಾ ಇದೆ, CM ಪ್ರಮಾಣ ವಚನ, ಖಂಡಿತವಾಗ್ಲೂ ಕರ್ನಾಟಕ ಸಮಾಜಕ್ಕೆ ತಗೊಳ್ಳೋಣ, ಫಸ್ಟ್ ಕರ್ನಾಟಕಕ್ಕೆ ತಗೊಳ್ಳೋಣ. ತುಂಬಾ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ತಗೋಬೇಕು. ಆ ಮುಹೂರ್ತ ಇಟ್ಸ್ ಅ ವೆರಿ ಬ್ಯಾಡ್. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಜನ ತುಂಬಾ ತಪ್ಪು ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಹೋಗಿ ಹೇಳ್ಬಹುದಲ್ವಾ? ಹೇಳೋಣ ಮುಂದಿನ ದಿನಗಳಲ್ಲಿ ಆ ಥರ ಅವಕಾಶ ಸಿಕ್ಕಾಗ. ಖಂಡಿತವಾಗ್ಲೂ ತುಂಬಾ ಜನ ಹಾಗೆ ಮಾಡ್ತಾರೆ. ಮದುವೆ ಮುಹೂರ್ತಗಳಾಗಿರಬಹುದು, ಡೆಲಿವರಿ ಮುಹೂರ್ತಗಳಾಗಿರಬಹುದು. ಗುರು ನೋಡಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬೇಕು ಅಂತ ಇಲ್ಲ. ಅರ್ಥ ಆಯ್ತಲ್ಲ? ಇವತ್ತು ಥೈರಾಯ್ಡ್ ಬಂದಿದೆ, 10 ವರ್ಷ ಟ್ಯಾಬ್ಲೆಟ್ ತಗೊಂಡಿದ್ದಾರೆ, 10 ವರ್ಷ ಆದ್ಮೇಲೆ ವಾಸಿ ಆಗುತ್ತಲ್ಲ, ಅದೇ ಗುರು ನೋಡೋದು. ಆ 10 ವರ್ಷ ಸಫರ್ ಪಟ್ಟಿರೋದು ಯಾರಿಗೆ ಹೇಳ್ಬೇಕು? ಸೊ ಇಟ್ಸ್ ನಾಟ್ ಈಸಿ. ಅದು ನೀವು ಒಂದು ಸಮಾಜಕ್ಕೆ ಮುಹೂರ್ತ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಆಲೋಚನೆ ಮಾಡ್ಬೇಕಾಗುತ್ತೆ. ಅದು ಅವ್ರಿಗೆ ಆಪೋಸಿಟ್ ಲಗ್ನ. ಸೊ ನಾನು ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತಪ್ಪದೆ ನೋಡಿ. ಆ್ಯಂಡ್
ನನ್ನ ಬಗ್ಗೆ ಹೊಸದಾಗಿ ನೋಡೋರಿಗೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಪರಿಚಯ ಮಾಡ್ಕೊಡ್ತೀನಿ. ಹೂ ಐ ಆಮ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದು ರಾಹುವಿನ ವಿಡಿಯೋ. ಬಟ್ ಏನೇ ಆದ್ರೂ ರಾಹು ದಶ, ರಾಹು ಅಂತರ್ದಶ, ಚಂದ್ರ ದಶ, ಕೇತು ದಶ, ಶನಿ ದಶ ಎಲ್ಲಾ ದಶಗಳು ತಗೊಳ್ಳಿ. ಬಟ್ ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ತುಂಬಾ ಹುಷಾರಾಗಿರಿ. ಒಂದೇ ತಿಂಗಳಲ್ಲಿ ಮದ್ವೆ, ಒಂದೇ ತಿಂಗಳಲ್ಲಿ ಮನೆ ಗೃಹ ಪ್ರವೇಶ, ಒಂದೇ ತಿಂಗಳಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟು. 4 ತಿಂಗಳಾದ್ಮೇಲೆ ಶಟ್ ಡೌನ್ ಆಗೋಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಶಾರ್ಟ್‌ಕಟಲ್ಲಿ ಬಂದಿದ್ದು ಯಾವುದು ಉಳಿಯೋದಿಲ್ಲ. ಲಾಂಗ್ ಟರ್ಮ್ ಹೋಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು, ಸತತ ಪ್ರಯತ್ನ, ಹಾರ್ಡ್ ವರ್ಕ್, ಯೋಗ, ಯೋಗ್ಯತೆ ಎಲ್ಲವೂ ಇರಬೇಕು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರಾಹು ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಮುಹೂರ್ತದ ನಿಮಗೆ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಹಾಗಾಗಿ ಸೊ ಖಂಡಿತ ನಿಮ್ಮ ಚಾರ್ಟು, ನಿಮ್ಮ ಮಕ್ಕಳ ಚಾರ್ಟು ಅಥವಾ ನಿಮಗೆ ಕ್ಲಾರಿಟಿ ಇಲ್ಲ ಅಥವಾ ಸ್ವಲ್ಪ ಗೊತ್ತು ಅಸ್ಟ್ರಾಲಜಿ ಗೊತ್ತಿಲ್ಲ, ಖಂಡಿತ ಯಾವುದೇ ಸಂಕೋಚ ಇಲ್ಲದೆ ಕನ್ಸಲ್ಟ್ ಮಾಡಬಹುದು, ಮಾಹಿತಿನ ಪಡ್ಕೋಬಹುದು. ವಿತ್ ರೆಮಿಡೀಸ್ ಇರುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.